ಗೆ ಆ ಪೇನ್ಗೆ ಸಾಕು ನಿನ್ನ ಜೊತೆ ಇದ್ದಿದ್ದು. ನಗು ನೋಡಿ ನನ್ನ ಹಸ್ಬೆಂಡ್ ನಾನು ಒಪ್ಕೊಂಡ್ರು. ಗೆಟ್ಟಿಲ್ಲ ವಾವ್ 30 kgs ಇಸ್ ಅ ಫ್ಯಾನ್ಸಿ ನಂಬರ್. ಯಾವ ಪಾಯಿಂಟಲ್ಲಿ ಸೀರಿಯಸ್ ಆದೆ ಅಂತ ಹೇಳಿದ್ರೆ, ಹೇ ಎವ್ರಿವಾನ್, ವೆಲ್ಕಮ್ ಟು ದಕ್ಷ ಗೌಡ ಚಾನೆಲ್. ನಿಮ್ಮೆಲ್ಲರಿಗೂ ನನ್ನ ಕಡೆಯಿಂದ ಲೋಡ್ಸ್ ಆಫ್ ಪ್ರೀತಿ. ಸೊ ತುಂಬ ಜನ ಕೇಳ್ತಾ ಇದ್ದಾರೆ, ಇದು ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ, ನನ್ನ ವೆಯ್ಟ್ ಲಾಸ್ ಜರ್ನಿ ಬಗ್ಗೆ ಮಾತಾಡಿ ಅಂತ ತುಂಬ ಜನ ಕೇಳ್ತಾ ಇದ್ರಿ. ಸೊ ಇವತ್ತು ಡಿಸೈಡ್ ಮಾಡಿದೆ, ಓಕೆ ಐ ಥಿಂಕ್ ಇಟ್ಸ್ ಟೈಮ್. 21 kg ವೆಯ್ಟ್ ಲಾಸ್ ಮಾಡಿದ್ದೀನಿ. ಸೊ ಇವಾಗ ಐ ಥಿಂಕ್ ಐ ಶುಡ್ ಸ್ಪೀಕ್ ಅಬೌಟ್ ಇಟ್ ಅಂತ ಅನ್ನಿಸ್ತು. ಸೊ ಒಂದು ಸೀರೀಸ್ ಮಾಡೋಣ, ತುಂಬ ಜನ ರಿಕ್ವೆಸ್ಟ್ ಇದೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ನಾನು 50K ಟಚ್ ಆಗಿದ್ದೆ ಯೂಟ್ಯೂಬಲ್ಲಿ. ಥ್ಯಾಂಕ್ ಯು ಸೋ ಮಚ್. 50,000 ಜನ ನನ್ನ ಸಬ್ಸ್ಕ್ರೈಬ್ ಮಾಡಿ ನನ್ನ ಪ್ರೀತಿಸ್ತಾ ಇರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಸೊ ಇವಾಗ ನಮ್ಮ ಟಾಪಿಕ್ಗೆ ಹೋಗೋಣ, ಸರಿನಾ? ಸೊ ಇವಾಗ ಏನಂತ ಹೇಳಿದ್ರೆ, ನನ್ನ ವೆಯ್ಟ್ ಲಾಸ್ ಜರ್ನಿ ಹೇಗೆ ಸ್ಟಾರ್ಟ್ ಆಯಿತು, ನಾನು ಏನು ಮಾಡ್ತೀನಿ ಅನ್ನೋಕ್ಕಿಂತ ವೆಯ್ಟ್ ಲಾಸ್ ಜರ್ನಿ ಹೇಗೆ ಸ್ಟಾರ್ಟ್ ಆಯಿತು ಅಂತ ಹೇಳ್ತೀನಿ. ಬಿಕಾಸ್ ಎಲ್ಲರಿಗೂ ಫಸ್ಟು ಕ್ವೆಶನ್ ಇರೋದು ಏನು ಅಂತ ಹೇಳಿದ್ರೆ, ಹೇಗೆ ನೀವು ಸಸ್ಟೈನಬಲ್ ಆಗಿದ್ದೀರಾ, ವಾಟ್ ಇನ್ಸ್ಪೈರ್ಸ್ ಯು, ವಾಟ್ ಮೋಟಿವೇಟ್ಸ್ ಯು ಅಂತ. ಓಕೆನಾ? ಸೊ ಎಲ್ಲರ ಥರ ನಾನೂ ಸಿಂಪಲ್ಲಾಗಿ ನಾರ್ಮಲಾಗಿ ಏನು ಲೈಫ್ ಸ್ಟೈಲ್ ಇರುತ್ತೆ ನಮ್ಮ ಡೈಲಿ ಲಿವಿಂಗಲ್ಲಿ, ಅದೇ ಲೈಫ್ ಸ್ಟೈಲಲ್ಲಿ ಇದ್ದವಳು. ಸ್ಪೆಷಲಿ ನಾನಂತೂ ಫುಡ್ಡಿ, ಆಯಿತಾ? ಫುಡ್ಡಿ ಯಾವ ಲೆವೆಲಲ್ಲಿ ಅಂತ ಹೇಳಿದ್ರೆ, ನನಗೆ ಟಿ ವಿಯಲ್ಲಿ ಯಾರು ತಿಂತಾಯಿದ್ರು ನನಗೇನಾದ್ರು ತಿನ್ನಬೇಕು ಅಂತ ಅನಿಸುತ್ತೆ. ಆ್ಯಂಡ್ ಕಾಫಿ ಟೀ ಅಡಿಕ್ಷನ್ಸ್ ಅಂತೂ ಬೇರೆ ಲೆವೆಲ್ಲಿ. ಅದು ಯಾವ ಥರ ಅಂತ ಹೇಳಿದ್ರೆ, ಈಗ ರಾತ್ರಿ 12 ಗಂಟೆಯಲ್ಲಿ ಒಂದು ಮೂವಿ ವಾಚ್ ಮಾಡ್ತಾ ಇರ್ತೀವಿ, ಅಲ್ಲಿ ಅದು ಕಾಫಿ ಕುಡಿಯೋ ಸೀನ್ ಬರುತ್ತೆ ಅಂದ್ಕೊಳ್ಳಿ, ಐ ಫೀಲ್ ನನಗೆ ಒಂದು ಗ್ಲಾಸ್ ಕಪ್ ಆಫ್ ಕಾಫಿ ಮಾಡ್ಕೊಬಂದ್ಬಿಡ್ಲಾ, ಆ ಥರ. ಐ ಆಮ್ ಸೋ ಮಚ್ ಇಂಟು ಫುಡ್. ಟುಡೇ ಆಲ್ಸೋ ಐ ಆಮ್ ಸೋ ಮಚ್ ಇಂಟು ಫುಡ್. ಸೊ ಈ ಥರ ಫುಡ್ ಇರೋಳು ಅಷ್ಟೇ ಅಲ್ಲ, ಆಯಿತಾ? ತುಂಬ ಖುಷಿಯಾದ್ರೂ ಐ ವಿಲ್ ಲುಕ್ ಅಟ್ ಫುಡ್. ಓಕೆ, ಒಳ್ಳೆ ಖುಷಿ ಮೂಡಿದೆ, ಸೊ ಒಂದು ಟ್ರೀಟ್ ಬೇಕಲ್ವಾ ಅಂತ ಹೋಗೋದು, ತಿನ್ನೋದು. ಸ್ವೀಟ್ಸು, ಜಂಕ್ಸು ಎಲ್ಲ ತಿಂತೀನಿ ನಾನು, ಓಕೆನಾ? ಅದಲ್ಲದೆ ನೆಕ್ಸ್ಟು ಬೇಜಾರಾಯಿತು, ನೋವಾಯಿತು. ಸೊ ಆ ಕೋಪನ ನನಗೆ ಈಚೆ ಹಾಕೋಕ್ಕಾಗ್ತಿಲ್ಲ. ನನ್ನ ನರ್ವಸ್ ಸಿಸ್ಟಮ್ನ ನಾನು ಕಾಮ್ ಡೌನ್ ಮಾಡಲೇಬೇಕು. ಆವಾಗಲೂ ಕೂಡ ನಾನು ಯೋಚನೆ ಮಾಡೋದು ಊಟದ ಬಗ್ಗೆನೇ. ಊಟ ಯಾವ ಥರ ತಿಂತೀನಿ ಅಂತ ಹೇಳಿದ್ರೆ, ಆ ಟೈಮಲ್ಲಿ ಸಿಕ್ಕಿದಲ್ಲ ಮನೇಲಿ ಎಷ್ಟು ಜಂಕ್ ಆಗುತ್ತೆ ಅಷ್ಟು ಹುಡ್ಕೊಂಡು ತಿಂದು ಖಾಲಿ ಮಾಡಿ, ಅದಾದಮೇಲೆ ಮತ್ತೆ ಆರ್ಡರ್ ಮಾಡಿಕೊಂಡು ತಿಂತೀನಿ, ಗೊತ್ತಾಯ್ತಾ? ಸೊ ಆ ಲೆವೆಲಲ್ಲಿ ನಾನು ಫುಡ್ಡಿ. ಆರ್ಡರ್ ಮಾಡಿ ತಿನ್ನೋದು ಯಾವ ಥರ ಅಂತ ಹೇಳಿದ್ರೆ, ನಾನು ಹೊಟ್ಟೆನೇ ಅಳ್ತಾ ಇರುತ್ತೆ, ಇಲ್ಲಿ ತಂದು ಬಂದುಬಿಟ್ರೆ ತಿಂದಿರೋದಲ್ಲ, ಸಾಕು ಇನ್ನು ತಿನ್ನಬೇಡ, ಇನ್ನು ನಂಗೆ ಏನೇ ಕಾರಣಕ್ಕೂ ಡೈಜೆಸ್ಟ್ ಮಾಡೋಕ್ಕಾಗಲ್ಲ ಅಂತ ನನ್ನ ಬಾಡಿ ಅಳ್ತಾ ಇರುತ್ತೆ. ಆದರೂ ನಾನು ಫೀಡ್ ಮಾಡ್ತಾ ಇರ್ತೀನಿ. ಬಿಕಾಸ್ ನನಗೆ ನನ್ನ ಹೊಟ್ಟೆ ಸಿಗ್ನಲ್ಸ್ ಫೀಲ್ ಆಗ್ತಾ ಇರಲ್ಲ, ನನ್ನ ಮೈಂಡ್ ಸಿಗ್ನಲ್ಸ್ ಮಾತ್ರ ಫೀಲ್ ಆಗ್ತಾ ಇರುತ್ತೆ. ಆ ಲೆವೆಲ್ ಆಫ್ ಫುಡ್ಡಿ ನಾನು. ಆ್ಯಂಡ್ ಆ ಲೆವೆಲ್ ಆಫ್ ಜಂಕು, ಹೊರ್ಗಡೆ ಊಟ ಎಲ್ಲ ತುಂಬ. ಊಟ ಅಂದರೆ ನಾನು ಊಟಕ್ಕೆ ಬದುಕಿರೋಳು ಥರ ಆಸೆ ನನಗೆ ಜಾಸ್ತಿ, ಆಯಿತಾ? ಸೊ ಆ ಥರ ಇದ್ದವಳು ಹೇಗೆ ಈ ಥರ ಹೆಲ್ದಿ ಲೈಫ್ ಸ್ಟೈಲಿಗೆ ಸ್ವಿಚ್ ಆದೆ, ಹೇಗೆ ನಾನು ಫುಡ್ ಮೇಲೆ ಇಷ್ಟು ಕಾನ್ಷಿಯಸ್ ಆಗಿ ಥಿಂಕ್ ಮಾಡ್ತೀನಿ, ಹೇಗೆ ನಾನು ಏನು ತಿಂತಾ ಇದ್ದೀನಿ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತೀನಿ, ಹೇಗೆ ಪೋರ್ಷನ್ ಕಂಟ್ರೋಲ್ ಮಾಡ್ತೀನಿ ಅನ್ನೋದೆಲ್ಲ ಹೋಗ್ತಾ ಕವರ್ ಮಾಡ್ತೀನಿ, ಸರಿನಾ? ಸೊ ನನ್ನ ಜರ್ನಿ ಎಲ್ಲಿಂದ ಸ್ಟಾರ್ಟ್ ಆಯಿತು? ಸೊ ನನ್ನ ಜರ್ನಿ ಸ್ಟಾರ್ಟ್ ಆಗಿದ್ದು ವರ್ಷಾನುಗಟ್ಲೆಯಿಂದ, ಆಯಿತಾ? ಎಲ್ಲರ ಥರನೇ ನಾನು ಕಾಲೇಜ್ ಡೇಸಿಂದನೂ ಡಯಟ್ ಮಾಡ್ತಾಯಿದ್ದೀನಿ. ಕಾಲೇಜ್ ಮುಗಿದ್ಮೇಲೂ ಡಯಟ್ ಮಾಡಿದ್ದೀನಿ. ಆಮೇಲೆ ಹೊಸ್ದಾಗಿ ಬೆಂಗಳೂರು ಬಂದಾಗ ಕೆಲಸಕ್ಕೆ ಅಂತ ಆವಾಗಲೂ ಡಯಟ್ ಮಾಡಿದ್ದೀನಿ. ಇದಕ್ಕಿಂತ ಮುಂಚೆನೂ ಬೇಜಾನ್ಸತಿ ಡಯಟ್ಗಳು ಮಾಡಿದ್ದೀನಿ. ಆದರೆ ಎಲ್ಲ ಕ್ರ್ಯಾಶ್ ಡಯಟು. ಬಿಕಾಸ್ ಅದು ಯಾರಾದರೂ ರೀಸನ್ ಇರ್ತಾರಿಲ್ಲ. ಯಾವುದೋ ಒಂದು ಪಾಯಿಂಟಲ್ಲಿ ನಾನು ದಪ್ಪ ಅನ್ನಿಸ್ತಾ ಇದ್ದೀನಿ, ಏನು ಹಿಂಗೆ ಕಾಣ್ತಾ ಇದ್ದೀನಿ, ಸರಿ ಬಾ ಡಯಟ್ ಮಾಡೋಣ ಒಂದು ವಾರ, ಆ ಥರ ಮಾಡಿದ್ರೆ ಎಕ್ಸ್ಟ್ರೀಮ್ ಡಯಟ್ಸು. ಯಾವ ಲೆವೆಲಲ್ಲಿ ಅಂತ ಹೇಳಿದ್ರೆ, ಏನೂ ತಿನ್ನಲ್ಲ, ನೋ ಕಾರ್ಬ್ಸ್, ನಥಿಂಗ್, ಬರೀ ತರಕಾರಿ ಜ್ಯೂಸ್ಗಳು, ಆ ಥರ ಫ್ಯಾಟ್ ಡಯಟ್ಸ್ ಮಾಡಿಬಿಡೋದು. ಒಂದು ವಾರಕ್ಕೆಲ್ಲ ಒಳ್ಳೆ ರಿಸಲ್ಟ್ಸು ಬಂದ್ಬಿಡೋದು. ಒಂದು 4-5 kg ಟಿಂಕ್ ಅಂತ ಸಣ್ಣ ಆಗ್ಬಿಡುವೆ, ಆಯಿತಾ? ಸಣ್ಣ ಆಗ್ತಿದ್ದಂಗೆ ಒಂದು 10-15 ಡೇಸಲ್ಲಿ ಐ ಆಮ್ ಲೂಸಿಂಗ್ ಆಲ್ರೆಡಿ 4-5 kgs. ಅದು ಆಗ್ತಿದ್ದಂಗೆ ಏನಾಗ್ತಾಯಿತ್ತು, ನನ್ನ ಹೇರ್ ಫಾಲ್ ಆಗ್ತಾಯಿತ್ತು, ಜೊತೆಗೆ ಸ್ಕಿನ್ ಬ್ರೇಕೌಟ್ಸ್ ಆಗೋದು, ಆಮೇಲೆ ಗಮ್ ಬ್ಲೀಡಿಂಗ್ ಎಲ್ಲ ಆಗೋಕ್ಕೆ ಸ್ಟಾರ್ಟ್ ಆಗೋಗಿತ್ತು ನನಗೆ. ಸೊ ಆವಾಗ ಅರ್ಥ ಆಯಿತು, ನಾನು ಏನು ಮಾಡ್ತಾಯಿದ್ದೀನಿ ಅದು ಡಯಟ್ ಅಲ್ಲ, ನಾನೇ ಸಾಯಿಸ್ತಾ ಇದ್ದೀನಿ ಅಂತ. ಐ ಆಮ್ ಕಿಲ್ಲಿಂಗ್ ಮೈ ಸೆಲ್ಫ್ ಅನ್ನೋದು ನಂಗೆ ಅರ್ಥ ಆಯಿತು. ಸೊ ಐ ಸ್ಟಾಪ್ಡ್. ಇನ್ನೊಂದು ಸತಿ ಏನೇನೋ ಹಿಂಗೇನೆ ವಿಚಿತ್ರ ಡಯಟ್ಗಳು. ಬೆಳಿಗ್ಗೆ ಎದ್ದ ತಕ್ಷಣ ಖಾಲಿ ಹೋಟೆಲ್ ಕರ್ಬೇವಿನ ಸೊಪ್ಪು ತಿಂದರೆ ಸಣ್ಣ ಆಗ್ತಾರೆ ಅಂತ ಯಾರು ಹೇಳಿದ್ರು. ಎದ್ದ ತಕ್ಷಣ ಕರ್ಬೇವಿನ ಸೊಪ್ಪು ಅಗಿಯುವೆ ಕೂತ್ಕೊಂಡು, ಆಯಿತಾ? ಅದನ್ನು ಮಾಡ್ತಾಯಿದ್ದೆ. ಆ ಥರ ವಿಚಿತ್ರ ಡಯಟ್ಗಳು. ಡಿಟಾಕ್ಸ್ ಡ್ರಿಂಕ್ಸು, ಒಂದು 4-5 ಥರ ಡಿಟಾಕ್ಸ್ ಬಾಟ್ಲು ಹಿಡ್ಕೊಂಬಿಡೋದು, ಬರ್ತಾ ಕುಡಿಯೋದು, ಅದನ್ನು ಮಾಡಿದ್ದೀನಿ. ಸೊ ಯಾವುದೋ ಒಂದು ಕಂಪ್ನಿ ನೇಮ್ ಯೂಸ್ ಮಾಡೋಕ್ಕೆ ಇಷ್ಟ ಇಲ್ಲ. ಆ ಕಂಪ್ನಿಯವರು ನನಗೆ ತಲೆ ಕೆಡಿಸಿ ಅವತ್ತು ನಂಗೆ ಗೊತ್ತೇ ಆಗಿಲ್ಲ, ಆರ್ಡ್ರ್ ಮಾಡಿ ಕಳಿಸೇ ಬಿಟ್ಟಿದ್ದಾರೆ. ಕಳಿಸಿದ ಮೇಲೆ ಆ ಅಮ್ಮನಂತ ದುಡ್ಡು ಕೇಳ್ತಾ ಇದೆ.
ನೀನು ಇದು ಪೇ ಮಾಡಬೇಕು ಅಂತ ಕಿತ್ತೋಗಿರೋದು ಮಿಲ್ಕ್ ಶೇಕ್ ಕೊಟ್ಬಿಟ್ಟು ಆಯಿತಾ. ಸೊ ಆ ಮಿಲ್ಕ್ ಶೇಕ್ ಕುಡಿದೆ. ಅದು ತಿಂಡಿಗೆ ಬರೀ ಮಿಲ್ಕ್ ಶೇಕ್ ಕುಡಿಬೇಕಂತೆ, ಏನೂ ತಿನ್ನಂಗಿಲ್ವಂತೆ. ನನಗೆ ತಿಂದೇ ಇದ್ರೆ ಹೆಂಗೆ ಸಾಧ್ಯ? ಅದು ಜ್ಯೂಸ್ ಮಿಲ್ಕ್ ಶೇಕ್ ಕುಡ್ಕೊಂಬಿಟ್ಟು ಬದುಕು ಅಂದರೆ ಫಿಲ್ಲಿಂಗ್ ಕ್ಯಾಲರೀಸ್ ಆಲ್ರೆಡಿ ನೀನು ಟಚ್ ಮಾಡಿಬಿಡಿದೆ, ಬಟ್ ಫಿಲ್ ಆಗ್ತಿಲ್ವಲ್ಲ, ಇನ್ನೂ ಬೇಕೇನಾದ್ರು ಅಂತ ಅನ್ಸೋದು. ಸೊ ಅದರಲ್ಲಿ ವೆಯ್ಟ್ ಲಾಸ್ಗಿಂತ ವೆಯ್ಟ್ ಏನೇ ಜಾಸ್ತಿ ಆಗೋಯಿತು. ಆ ಥರ ವಿಚಿತ್ರವಾಗೆಲ್ಲ ಬೇಜಾನ್ ಮಾಡಿದ್ದೀನಿ. ಬಟ್ ಯಾವ ಟೈಮಲ್ಲೂ ನನಗೆ ನನ್ನ ಲೈಫಲ್ಲಿ ಅಷ್ಟೊಂದು ನಾನು ಸೀರಿಯಸ್ ಆಗಿರಲಿಲ್ಲ. ಯಾವ ಪಾಯಿಂಟಲ್ಲಿ ಸೀರಿಯಸ್ ಆದೆ ಅಂತ ಹೇಳಿದ್ರೆ, ನನ್ನ ಮಗಳು ಹುಟ್ಟಿದಾಗ ನಾನು 83 kgs ಇದ್ದೆ ನನ್ನ ಮಗಳು ಹುಟ್ಟಿದಾಗ. ಸೊ ಹೋಗ್ತಾ ನನಗೆ ಡಿಪ್ರೆಷನ್ ಎಲ್ಲ ಜಾಸ್ತಿ ಆಗಿ, ಗೊತ್ತಲ್ವ, ನನ್ನ ಲೈಫಲ್ಲಿ ಒಂದು ಫೇಸ್ ಇತ್ತು. ದೇರ್ ವಾಸ್ ಅ ಡಿಪ್ ಇನ್ ಮೈ ಫೇಸ್ ವೇರ್ ಐ ಲಾಸ್ಟ್ ಟ್ರಸ್ಟ್ ಆನ್ ಪೀಪಲ್. ನನಗೆ ಮನುಷ್ಯರ ಮೇಲೆ ನಂಬಿಕೆನೇ ಇರ್ತಾ ಇರಲಿಲ್ಲ. ಮನುಷ್ಯರಂದರೆ ಹೆದರ್ಕೊತಾ ಇದೆ. ನನಗೆ ಯಾವ ಥರ ಅಂದರೆ, ಜನ ಇರೋ ಕಡೆ ನಾನು ಇರಲ್ಲ, ನಾನು ಹೋಗಲ್ಲ ಆ ಥರ. ಬಿಕಾಸ್ ನನ್ನ ಲೈಫಲ್ಲಿ ನಡೆದಿದ್ದ 1000 ಘಟನೆಗಳಿಂದ ನನಗೆ ಹ್ಯೂಮನ್ ಬೀಯಿಂಗ್ಸ್ ಹತ್ರ ಮಾತಾಡೋಕ್ಕೆ, ಕನೆಕ್ಟ್ ಮಾಡೋಕ್ಕೆ, ಈಗ ನಿಮ್ಮ ಜೊತೆ ಹಿಂಗೆ ಮಾತಾಡ್ತಾ ಇದ್ದೀನಲ್ವ, ಇಟ್ ವಾಸ್ ನಾಟ್ ಸೊ ಈಸಿ ಫಾರ್ ಮೀ. ನನಗೆ ಕನೆಕ್ಟೇ ಮಾಡೋಕ್ಕಾಗ್ತಾ ಇರಲಿಲ್ಲ. ನಾನು ಎಕ್ಸ್ಟ್ರೀಮ್ಲಿ ಎಕ್ಸ್ಟ್ರೋವರ್ಟ್, ಆಯಿತಾ. ನಾನು ರೋಡಲ್ಲೋಗ ಯಾರನ್ನಾರು ಒಂದು ಬೆಕ್ಕನೂ ಮಾತಾಡಿಸ್ಬೋದು, ಆಯಿತಾ. ಆ ಲೆವೆಲಲ್ಲಿ ಎಕ್ಸ್ಟ್ರೋವರ್ಟ್ ಇದ್ದಿದ್ದು. ನನ್ನ ಲೈಫಲ್ಲಿ ನಡೆದಿದ್ದ ಇನ್ಸಿಡೆನ್ಸಿಂದ ನನಗೆ ಎಲ್ಲದ್ರ ಮೇಲೂ ನಂಬಿಕೆ ಕಳ್ಕೊಂಡ್ಬಿಟ್ಟಿದೆ, ಓಕೆನಾ. ಸೊ ಆವಾಗೇನಾಯಿತು, ಆ ಎಕ್ಸ್ಟ್ರೀಮ್ಲಿ ಎಕ್ಸ್ಟ್ರೋವರ್ಟಿಂದ ನಾನು ಎಕ್ಸ್ಟ್ರೀಮ್ಲಿ ಇಂಟ್ರೋವರ್ಟ್ ಆಗ್ಬಿಟ್ಟೆ. ಯಾವ ಥರ ಅಂದರೆ 4 ಗೋಡೆ ಮಧ್ಯ ಐ ಕುಡ್ ನಾಟ್ ಇವನ್ ಕನೆಕ್ಟ್ ವಿತ್ ಪೀಪಲ್. ನನಗೇನಂದರೆ ಎದ್ದೇಳ್ತೀನ, ನನ್ನ ಮಗುನ ನೋಡ್ಕೊತೀನ, ನನ್ನ ಗಂಡನಿಗೆ ಅಡುಗೆ ಮಾಡ್ಕೊಡ್ತೀನ, ಆ್ಯಂಡ್ ದಟ್ಸ್ ಮೈ ಲೈಫ್. ನನಗಿನ್ನೇನು ಬೇಡ, ಇನ್ನು ಯಾವ ಮನುಷ್ಯನ ಟಚ್ಚು ಬೇಡ ನನಗೆ. ನಾನು ನಂಬಿರೋದು ಇವರಿಬ್ಬರನ್ನೇ ಅಷ್ಟೇ, ಇನ್ಯಾರನ್ನೂ ನಾನು ನಂಬಿಲ್ಲ. ಆ್ಯಂಡ್ ಇವರು ಮೋಸ ಮಾಡಿದ್ರೆ ನನಗೆ ಗೊತ್ತಿಲ್ಲ, ಆ ಥರ ಐ ವಾಸ್ ಇನ್ ಟು ಎಕ್ಸ್ಟ್ರೀಮ್ ಪೇನ್, ಆಯಿತಾ. ಸೊ ಆವಾಗ ಈ ಥರ ಲೈಫಲ್ಲಿ ಯಾವ್ದ್ರ ಮೇಲೂ ಆಸೆನೇ ಇಲ್ಲ, ಏನೂ ಇಲ್ಲ ಅಂತ ಹೇಳಿದಾಗ ನಿಮ್ಮ ಬಾಡಿ ಮೇಲೆ ತಾನೇ ಏನು ಆಸೆ ಇರುತ್ತೆ ನಿಮಗೆ. ಸೊ ಐ ಲಾಸ್ಟ್ ಇಂಟ್ರೆಸ್ಟ್ ಇನ್ ಮೈ ಓನ್ ಬಾಡಿ ಆಲ್ಸೋ. ನನಗೆ ಯಾವಾಗ ಮನ್ಸು ಬರುತ್ತೆ ಆವಾಗ ನಾನು ತಿಂತಾಯಿದ್ದೆ. ತಿನ್ನಬೇಡ ಅಂತ ಅನ್ಸಿದ್ರೆ ತಿಂತಾ ಇಲ್ಲ. ಮಧ್ಯರಾತ್ರಿ 2 ಗಂಟೆ ಒಂದ್ಸತಿ ತಿನ್ನವೆ, ಇಲ್ಲ ಅಂದರೆ ಏನೂ ತಿಂತಾನೇ ಇರಲಿಲ್ಲ. ಸೊ ನನ್ನ ಬಾಡಿ ಫ್ಯಾಟ್ನ ಅಕ್ಯುಮುಲೇಟ್ ಮಾಡಿ ನನ್ನ ಬಾಡಿ ಕೂಡ ಫಿಸಿಕಲಿ ಆಲ್ಸೋ ಇಟ್ ಈಸ್ ಡ್ರೈನಿಂಗ್. ಮೆಂಟಲಿ ಐಮ್ ಆಲ್ರೆಡಿ ಡ್ರೈನ್ಡ್, ಇನ್ನೂ ಡ್ರೈನ್ ಮಾಡ್ತದೆ. ಸೊ ಸತತ 2 ವರ್ಷ ಇದನ್ನೇ ಮಾಡಿದ್ದೀನಿ. ಐ ವಾಸ್ ಓನ್ಲಿ ಟೇಕಿಂಗ್ ಕೇರ್ ಆಫ್ ಮೈ ಬೇಬಿ ಆ್ಯಂಡ್ ಮೈ ಹಸ್ಬೆಂಡ್. ಒಂದೇ ಕನ್ಸನ್ನು, ನನ್ನ ಮಗಳಿಗೆ ಟೈಮ್ಗೆಲ್ಲ ಕೊಟ್ಟಿದ್ದೀನಿ, ತಿಂತಾ ಇದ್ದಾಳ, ಚೆನ್ನಾಗಿದ್ದಾಳ, ಫೈನ್. ನನ್ನ ಹಸ್ಬೆಂಡ್ ಟೈಮ್ ಕೊಟ್ಟಿದ್ದೀನಿ, ತಿಂತಾ ಇದ್ದಾರ, ಚೆನ್ನಾಗಿದ್ದಾರ, ಫೈನ್. ನನ್ನ ಬಗ್ಗೆ ಐ ವಾಸ್ ಲೀಸ್ಟ್ ಬಾದರ್ಡ್. ಯಾವ ಲೆವೆಲಲ್ಲಿ ಲೀಸ್ಟ್ ಬಾದರ್ಡ್ ಅಂತ ಹೇಳಿದ್ರೆ, ನನ್ನ ತಲೆ ಬಾಚಕ್ಕೂ ನನಗೆ ಇಂಟ್ರೆಸ್ಟ್ ಇರ್ತಾ ಇರಲಿಲ್ಲ, ಓಕೆ. ತಲೆ ಬಾಚ್ತಾನೂ ಇರಲಿಲ್ಲ ನಾನು. ಆ ಲೆವೆಲಲ್ಲಿ ಐ ಹ್ಯಾಡ್ ಲಾಸ್ಟ್ ಇಂಟ್ರೆಸ್ಟ್ ಇನ್ ಮೈ ಲೈಫ್. 3 ತಿಂಗಳಿಗೆ ಒಂದ್ಸತಿ ನನ್ನ ಹಸ್ಬೆಂಡು ಹಿಂಸೆ ಮಾಡಿ ಸ್ಪಾಕ್ ಕರ್ಕೊಂಡೋಗಿ ಹೇರ್ ಟ್ಯಾಂಗಲ್ಸ್ ಇರ್ತದಲ್ಲ, ಟ್ಯಾಂಗಲ್ಸ್ನ ಅವ್ರ ಕೈಲಿ ಬಿಡಿಸೋರು. ಅವರೇ ಹೇಳ್ಬಿಡೋರು ನನಗೆ, ನೀವು ಈ ಥರ ಟ್ಯಾಂಗ್ಲಿಂಗ್ ಮಾಡ್ಕೊಂಡು ಬಂದರೆ ಕೂದಲಿಗೆ, ನೀವು ಎಂಥ ಸ್ಪಾ ಮಾಡಿಸಿದ್ರೂ ಅದು ವರ್ಕ್ ಆಗೋಲ್ಲ. ಬಿಕಾಸ್ ಕೂದಲು ಬಾಚಕ್ಕೆ ಆಗಲ್ಲ ನಿಮ್ಮದು, ನೀವು ಹಿಂಗೆ ಮಾಡಿದ್ರೆ ವರ್ಕ್ ಆಗೋಲ್ಲ, ನೀವು ದಿನ ತಲೆ ಬಾಚಬೇಕು ಅಂತ ಪಾರ್ಲರವರೇ ನನ್ನ ಮೇಲೆ ಗಿವ್ ಅಪ್ ಮಾಡಿಬಿಟ್ಟಿದ್ರು. ನಾವು ಲಿಟ್ರಲಿ ನೀವು ನೆಕ್ಸ್ಟ್ ಹಿಂಗೆ ಮಾಡ್ಕೊಂಡ್ರೆ ಕಟ್ ಮಾಡಬೇಕಾಗತ್ತೆ ನಿಮ್ಮ ಕೂದಲನ್ನ, ಹಿಂಗೆ ಮಾಡಬೇಡಿ ಮೇಡಮ್ ಅಂತ ತುಂಬ ಹೇಳೋರು ಅವ್ರು ನನಗೆ. ಬಟ್ ಅದ್ಯಾವುದೋ ನನ್ನ ತಲೆಗೆ ಹೋಗ್ತಾ ಇರಲಿಲ್ಲ. ಅಯ್ಯೋ ಬಾಚಮ್ಮ, ಏನೋ ಒಂದು ಮಾಡಮ್ಮ ಅಂತ ಆ ಥರ ಇದೆ. ಬಟ್ ಒನ್ ಪಾಯಿಂಟಲ್ಲಿ ನನಗೆ ಅರ್ಥ ಆಯಿತು, ನಾನೇ ಈ ಥರ ಇದ್ದರೆ ನನ್ನ ಮಗಳು ನನ್ನನ್ನೇ ನೋಡ್ಕೊಂಡು ಬೆಳೀತಾ ಇದ್ದಾಳೆ. ಸೊ ನನ್ನ ಮಗಳಿಗೆ ಇದೇನಾ ನನ್ನ ಎಕ್ಸಾಂಪಲ್ಲು? ಇದೇನಾ? ಒಂದು ಸತಿ ಯಾವುದೋ ಒಂದು ಕಾರ್ಯಕ್ಕೆ ಹೋಗಿದ್ದೆ, ಯಾರೋ ತೀರೋಗಿದ್ರು, ಆಯಿತಾ. ಸೊ ಅಲ್ಲಿ ಹೋದಾಗ ಸತ್ತೋಗಿರೋರನ್ನ ನೋಡೋದು ಬಿಟ್ಬಿಟ್ಟು ಜನ ನನ್ನನ್ನು ನೋಡ್ತಾಯಿದ್ರು, ಇವಳು ಯಾಕೆ ಹಿಂಗಾಗ್ಬಿಟ್ಟಿದ್ದಾಳೆ. ಆ್ಯಂಡ್ ಅವ್ರು ಮಾತಾಡ್ತಾ ಇರೋ ವಿಸ್ಪರಿಂಗ್ ವಾಯ್ಸು ನನಗೆ ಕೇಳಿಸ್ತಾಯಿತ್ತು. ಅವ್ರಿಗೆ ಕೇಳಿಸ್ತಾಯಿತ್ತೋ ಇಲ್ವೋ ನನಗೆ ಗೊತ್ತಿಲ್ಲ, ಅವ್ರಿಗೆ ಗೊತ್ತಾಗ್ತಾಯಿತ್ತೋ ಇಲ್ವೋ ಗೊತ್ತಿಲ್ಲ, ನನಗೆ ಕೇಳಿಸ್ತಾ ಇದೆ ಅನ್ನೋದು. ಬಟ್ ನನಗೆ ಕ್ಲೀನಾಗಿ ಕೇಳಿಸ್ತಾಯಿತ್ತು. ನನ್ನ ಒಳ್ಳೆ ಏಲಿಯನ್ ಥರ ನೋಡ್ತಾಯಿದ್ರು. ನಾನು ಮೊದಲು ಎಲ್ಲ ತುಂಬ ಸ್ಟ್ರಾಂಗ್ ಇದೆ, ತುಂಬ ಅಂದರೆ ತುಂಬ ಸ್ಟ್ರಾಂಗ್. ಈಗ ಏನು ನೋಡ್ತೀರಾ ಅದೇ ಥರ ಸ್ಟ್ರಾಂಗ್ ಇದೆ ಮುಂಚೆನೂ, ಬಟ್ ಇವಾಗ ಇನ್ನೂ ಜಾಸ್ತಿ ಸ್ಟ್ರಾಂಗ್ ಇದ್ದೀನಿ. ಐ ವಾಸ್ ಆಲ್ವೇಸ್ ಬೋಲ್ಡ್, ಕಾನ್ಫಿಡೆಂಟ್, ಸ್ಟ್ರಾಂಗ್. ಬಟ್ ನಂದು ಬೇರೆ ಡಿಪ್ ವರ್ಷನ್ ಇತ್ತಲ್ಲ, ಆ ವರ್ಷನ್ನ ಯಾರೂ ನೋಡಿರಲಿಲ್ಲ. ಆ್ಯಂಡ್ ವೆನ್ 2 ವರ್ಷ ಆದಮೇಲೆ ಯಾವುದೋ ಒಂದು ಪಾಯಿಂಟಲ್ಲಿ ಮನೆಯಿಂದ ಆಚೆ ಹೋಗಲೇಬೇಕಾಯಿತು. ಹೋಗಿ ನಾನು ಎಲ್ಲರೂ ನಮ್ಮ ರಿಲೇಟಿವ್ಸ್ನೆಲ್ಲ ನೋಡಬೇಕಾಯಿತು, ಹಿಂಗೆ ತೀರೋದ್ರು ಅನ್ನೋ ಕಾರಣಕ್ಕೋಸ್ಕರ. ಬಟ್ ಆವಾಗ ಎಲ್ಲರೂ ನನ್ನ ನೋಡಿದ ರೀತಿ ನನಗೆ ಅರ್ಥ ಆಯಿತು. ಸೊ 4 ಜನ ನನ್ನ ಇಷ್ಟು ವಿಯರ್ಡಾಗಿ ನೋಡ್ತಾ ಇದ್ದಾರೆ ಅಂದರೆ ನನ್ನ ಮಗಳು ನನ್ನನ್ನೇ ನೋಡ್ಕೊಂಡು ಬೆಳೀತಾ ಇದ್ದಾಳೆ. ಹಂಗಂದ್ರೆ ನನ್ನ ಮಗಳಿಗೆ ನಾನು ಏನು ಎಕ್ಸಾಂಪಲ್ ಸೆಟ್ ಮಾಡ್ತಾಯಿದ್ದೀನಿ. ಸೊ ನನ್ನ ಮಗಳಿಗೆ ಟೈಮಿಗೆ ತಿನ್ನೋದು ಕೊಡ್ತಾಯಿದ್ದೀನಿ ನಿಜ, ಬಟ್ ಶಿ ಕ್ಯಾನ್ ಫೀಲ್ ಮೀ. ಈಗ ಇವ್ರಿಗೆಲ್ಲ ನಾನೇನು ತಿನ್ನೋಕ್ಕೆ ಕುಡಿಯೋಕ್ಕೆ ಕೊಡ್ತಾಯಿಲ್ಲ, ಬಟ್ ದೇ ಕ್ಯಾನ್ ಫೀಲ್ ಮೈ ವೈಬ್ಸ್. ಐ ವಾಸ್ ಸೋ ನೆಗೆಟಿವ್. ಹೆಂಗಂತ ಹೇಳಿದ್ರೆ ಐ ವಾಸ್ ಡೌನ್, ಡಿಪ್ಡ್, ಡ್ರೈನ್ಡ್. ಸೊ ಆವಾಗ ಅರ್ಥ ಆಯಿತು,
ಇವರಿಗೆ ಆ ಥರ ವೈಬ್ಸ್ ನಾನು ಕೊಡ್ತಾ ಇದ್ದೀನಿ ಅಂದರೆ 24/7 ನನ್ನ ಮಗಳು ನನ್ನ ಜೊತೆ ಇದ್ದಾಳೆ. ಹಾಗಿದ್ದ ಮೇಲೆ ಅವಳಿಗೆ ಏನು ಕೊಡ್ತಾ ಇದ್ದೀನಿ ನಾನು ಅನ್ನೋದು ತುಂಬ ಸ್ಟ್ರಾಂಗಾಗಿ ತಲೆಗೆ ಹೊಡೆದ್ಬಿಡ್ತು. ಅದು ನನಗೆ ರಿಟರ್ನ್ ಆದೆ ಮನೆಗೆ. ರಿಟರ್ನ್ ಆದಮೇಲೆ ನಾನು ಎಷ್ಟು ಥಿಂಕಿಂಗಲ್ಲಿ ಹೋದೆ ಅಂತ ಹೇಳಿದ್ರೆ, ಹತ್ತತ್ರ 1 ತಿಂಗಳು ನನಗೆ ಹುಷಾರು ತಪ್ಪಿಬಿಟ್ಟು ಐ ವಾಸ್ ಲೈಕ್ ಫುಲ್ ಹಾಸ್ಪಿಟಲ್ ಅದು ಇದು ಅಂತ ಅವಾಗ ಅರ್ಥ ಆಯಿತು. ಸೊ ದಿಸ್ ಇಸ್ ನಾಟ್ ಹೌ ಐ ಆಮ್ ಸಪೋಸ್ ಟು ಬಿ. ಇದು ನಾನಲ್ಲ, ಹಿಂಗೆ ಇರೋಂಗಿಲ್ಲ. ನನ್ನ ಲೈಫ್ನ ನಾನು ಚೇಂಜ್ ಮಾಡಲೇಬೇಕು ಅಟ್ ಎನಿ ಕಾಸ್ಟ್. ಬಿಕಾಸ್ ನನಗೋಸ್ಕರ ನಾನು ಮಾಡಿಲ್ಲ ಅಂತ ಹೇಳಿದ್ರು, ನನ್ನ ಮಗಳಿಗೋಸ್ಕರ ನಾನು ಮಾಡಲೇಬೇಕು. ಆಯಿತಾ? ನನ್ನನ್ನು ನಾನು ಪ್ರೀತಿ ಮಾಡ್ಕೊಂಡ್ರೆ ನನ್ನ ಹತ್ರ ಇಲ್ದಿರೋದನ್ನ ನಾನು ಕೊಡೋಕ್ಕಾಗಲ್ಲ. ಸೊ ನನ್ನ ಹತ್ರ ಪ್ರೀತಿ ಇದ್ದರೆ ಮಾತ್ರ ನನ್ನ ಮಗಳಿಗೆ ನಾನು ಕೊಡೋಕ್ಕೆ ಸಾಧ್ಯ. ಎಷ್ಟೇ ನಾನು ಅವಳಿಗೆ ಪ್ರೀತಿ ಕೊಡ್ತೀನಿ, ನಾನು ಪ್ರೀತಿ ಮಾಡ್ಕೊಳ್ಳಲ್ಲ. ಇಟ್ ಡಸಂಟ್ ವರ್ಕ್ ಲೈಕ್ ದ್ಯಾಟ್. ಆಯಿತಾ? ಸೊ ನನ್ನೊಳಗಡೆ ಅಷ್ಟು ಪ್ರೀತಿ ಇದ್ದರೆ ಮಾತ್ರ ನಾನು ಅವಳಿಗೆ ಕೊಡೋಕ್ಕೆ ಸಾಧ್ಯ. ಫಸ್ಟು ನಾನು ಪ್ರೀತಿ ಮಾಡಬೇಕು. ಅಂಡರ್ಸ್ಟ್ಯಾಂಡ್, ನಾನು ಇಷ್ಟು ಡಿಪ್ಪಲ್ಲಿದ್ದಾಗ ನನ್ನ ಹಸ್ಬೆಂಡಿಗೆ ಎಷ್ಟು ತೊಂದರೆ ಆಗಿರುತ್ತೆ. ಬಿಕಾಸ್ ಹಿ ಡಸಂಟ್ ನೋ ವಾಟ್ ಟು ಡೂ. ನನ್ನ ಹೆಂಡ್ತಿ ಕೈ ತಪ್ಪು ಹೋಗ್ತಾ ಇದ್ದಾಳೆ. ನನ್ನ ಹೆಂಡ್ತಿ ಏನು ಮಾಡಿದ್ರೂ ಅವಳು ನಾರ್ಮಲ್ ಸ್ಟೇಟಿಗೆ ಬರ್ತಾ ಇಲ್ಲ. ಸೊ ಅಂಡರ್ಸ್ಟ್ಯಾಂಡ್, ನನ್ನ ಹಸ್ಬೆಂಡ್ ಹಿಂಸೆ ಮಾಡಿ ಆಚೆ ಕರ್ಕೊಂಡು ಹೋದ್ರೆ ಅವ್ರ ಜೊತೆ ಗಾಡೀಲಿ ಹೋಗು, ವಾಪಸ್ ಬಾ, ಅಷ್ಟೇ. ನನಗೆ ಸೆಲ್ಫ್ ಇಂಟ್ರೆಸ್ಟಿಂದ ಆಚೆ ಹೋಗೋ ಇಂಟ್ರೆಸ್ಟ್ ಇಲ್ಲ. ಆಚೆ ಹೋಗೋದಿರಲಿ. ಐ ಡೋಂಟ್ ಇವನ್ ವಾಂಟ್ ಟು ಗೋ ಟು ಟೆರೇಸ್. ಆ ಲೆವೆಲಲ್ಲೇ ನನ್ನ ಲೈಫಲ್ಲಿ ಇಂಟ್ರೆಸ್ಟ್ ಕಳ್ಕೊಂಡ್ಬಿಟ್ಟಿದ್ದೆ ನಾನು. ಸೊ ವೆನ್ ಆಲ್ ದಿಸ್ ಥಿಂಗ್ಸ್ ವೇರ್ ಹ್ಯಾಪನಿಂಗ್, ಈ ಒಂದು ಇನ್ಸಿಡೆಂಟ್ ನನ್ನ ತಲೆಗೆ ತುಂಬಾ ಅವತ್ತೊಂದು ದಿನ ತುಂಬ ಹೊಡೆದ್ಬಿಡ್ತು. ಸೊ ನನ್ನ ಹಸ್ಬೆಂಡ್, ನನ್ನ ಮಗಳನ್ನ ನಾನು ಯಾವಾಗ ಗೊತ್ತಾ ಪ್ರೀತಿ ಮಾಡೋಕ್ಕೆ ಸಾಧ್ಯ? ನನ್ನೊಳಗಡೆ ಪ್ರೀತಿ ಇದ್ದಾಗ. ನನ್ನೊಳಗಡೆ ಖಾಲಿ ಆಗಿಬಿಟ್ಟಾಗ ನಾನು ಏನಂತ ಅವ್ರಿಗೆ ಪ್ರೀತಿ ಕೊಡಲಿ? ನಾನು ಏನೇ ಮಾಡಿದ್ರು ಅವ್ರಿಗೆ ಕಮ್ಮಿ ಕಾಣಿಸುತ್ತೆ. ಯಾಕಂತ ಹೇಳಿದ್ರೆ ನಾನು ಆ ಪಾಸಿಟಿವ್ ವೈಬ್ಸು, ಆ ಎನರ್ಜಿ ನಾನು ಪಾಸೇ ಮಾಡೋಕ್ಕಾಗಲ್ಲ. ಬಿಕಾಸ್ ನನಗೆ ಎನರ್ಜಿ ಇಲ್ಲ. ಕರೆಕ್ಟಾ? ಆವಾಗ ನಾನು ಡಿಸೈಡ್ ಮಾಡಿದೆ, ಎಲ್ಲ ಬದಲಾಯಿಸ್ತೀನಿ, ಪ್ರತಿಯೊಂದು ಬದಲಾಯಿಸ್ತೀನಿ ಅಂತ. ಸೊ ಎವ್ರಿ ಸಿಂಗಲ್ ಡೇ, ಆಯಿತಾ, ನಾನು ಒಂದೊಂದೇ ಸ್ಟೆಪ್ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದೆ. ನಾನು ದಿಢೀರಂತ 5 ಗಂಟೆಗೆ ಎದ್ದೇಳೋದು, ದಿಢೀರಂತ ಏನದು ಎಲ್ಲ ವೆಜಿಟೇಬಲ್ಸ್ ತಿನ್ನೋದು ಮಾಡಿಲ್ಲ. ನಾನು ತುಂಬ ಸಿಂಪಲ್ಲಾಗಿ ಸ್ಟಾರ್ಟ್ ಮಾಡಿದೆ. ಆಯಿತಾ? ಎಷ್ಟು ಸಿಂಪಲ್ಲಾಗಿ ನಾನು ವೆಯ್ಟ್ ಲಾಸ್ ಜರ್ನಿನ ಸ್ಟಾರ್ಟ್ ಮಾಡಿದೆ ಅಂದರೆ ಐ ಥಿಂಕ್ ನನಗೆ ಅದೇ ಹೆಲ್ಪ್ ಆಗಿದೆ. ಇಟ್ ವಾಸ್ ಸಸ್ಟೈನಬಲ್. ನಾನು ಡಿಸೈಡ್ ಮಾಡಿದೆ, ಈ ಸತಿ ನಾನು ಏನು ಮಾಡ್ತೀನಿ ಅದು ಮೊದಲು ಥರ ಎಲ್ಲ ಆವಾಗೆಲ್ಲ ಸೀರಿಯಸ್ ಇಲ್ಲದೆ ಲೈಫಲ್ಲಿ ಸೀರಿಯಸ್ ಇಲ್ಲದೆ ಏನೇನೋ ಮಾಡ್ತಾಯಿದ್ನಲ್ಲ, ಆ ಥರ ಅಲ್ಲ. ಇವತ್ತು ನಾನು ಏನು ಮಾಡ್ತೀನಿ, ಇದನ್ನು ಲೈಫ್ ಟೈಮ್ ನಾನು ಕ್ಯಾರಿ ಮಾಡಬೇಕು. ನನ್ನ ಮಗಳಿಗೆ ಒಂದು ಎಕ್ಸಾಂಪಲಾಗಿ ಸೆಟ್ ಮಾಡಬೇಕು. ನನ್ನ ಹಸ್ಬೆಂಡಲ್ಲಿ ಒಂದು ಎನರ್ಜಿ ತುಂಬಬೇಕು. ಓಕೆ, ಮೈ ವೈಫ್ ಇಸ್ ಬ್ಯಾಕ್ ಅನ್ನೋದೊಂದು ಎನರ್ಜಿ ತುಂಬಬೇಕು. ಯಾವ ನಗು ನೋಡಿ ನನ್ನ ಹಸ್ಬೆಂಡ್ ನಾನು ಒಪ್ಕೊಂಡ್ರು, ಆ ನಗು ನಾನು ಅವ್ರಿಗೆ ಆಲ್ಮೋಸ್ಟ್ 2 ವರ್ಷ ಕೊಟ್ಟೇ ಇಲ್ಲ. ಆಯಿತಾ? ಸೊ ಅದರಲ್ಲೆಲ್ಲ ತುಂಬ ನೋವಿದೆ ನನಗೆ. ಇಟ್ಸ್ ವೆರಿ ಹೆವಿ ಟಿಲ್ ಡೇಟ್. ಬಟ್ ಐ ಡೋಂಟ್ ರಿಗ್ರೆಟ್. ಬಿಕಾಸ್ ಓಕೆ, ನನ್ನ ಲೈಫಲ್ಲಿ ಆ ಥರ ಡಿಪ್ ಕೂಡ ಆಗುತ್ತೆ. ಅಂದರೆ ಬೀಯಿಂಗ್ ದ್ಯಾಟ್ ಸ್ಟ್ರಾಂಗ್ ವುಮೆನ್, ಆ ಲೆವೆಲಲ್ಲಿ ನನ್ನ ಲೈಫ್ ಮೇಲೆ ಆಸೆ ಕಳ್ಕೊಳ್ಳೋ ಅಷ್ಟು ಡಿಪ್ ಆಗೋಕ್ಕೂ ಸಾಧ್ಯನಾ ಅನ್ನೋದೇ ಒಂದು ದೊಡ್ಡ ಲೆಸನ್ ನನ್ನ ಲೈಫಲ್ಲಿ. ಸೊ ನಾನು ಯಾವ ಥರ ಸ್ಟಾರ್ಟ್ ಮಾಡಿದೆ ನನ್ನ ಜರ್ನಿನ, ಇದೆಲ್ಲ ಲೈಫ್ ಲೆಸನ್ಸಲ್ಲಿ ಅಂತ ಹೇಳಿದ್ರೆ, ಎಲ್ಲರಿಗೂ ಡೇ 1 ಇದ್ದೇ ಇರುತ್ತೆ. ಪ್ರತಿಯೊಬ್ಬರಿಗೂ ಡೇ 1 ಇರುತ್ತೆ. ಆ್ಯಂಡ್ ಇನಿಷಿಯಲ್ ಜರ್ನಿ ಯಾವಾಗಲೂ ಸ್ಟ್ರಗಲಿಂಗ್ ಜರ್ನಿನೇ. ಆಯಿತಾ? ಸೊ ಯಾವ ಥರ ಇರುತ್ತೆ ಅಂತ ಹೇಳಿದ್ರೆ, ಒಂದು ರೋಟೀನ್ ಸೆಟ್ ಆಗೋ ತನಕ ತುಂಬ ಸ್ಟ್ರಗಲ್ ಮಾಡ್ತೀವಿ. ಬಿಕಾಸ್ ಮೈಂಡ್ ಜೊತೆ ನಾವು ಗೇಮ್ ಆಡ್ತಾ ಇರ್ತೀವಿ. ಇಟ್ಸ್ ನಾಟ್ ಫಿಸಿಕಲ್, ಇಟ್ಸ್ ಮೆಂಟಲ್. ಸೊ ಮೈಂಡ್ನ ಕಂಟ್ರೋಲ್ ಮಾಡೋದೇ ಒಂದು ದೊಡ್ಡ ಟಾಸ್ಕ್ ಈ ವೆಯ್ಟ್ ಲಾಸ್ ಜರ್ನಿಯಲ್ಲಿ, ಇಲ್ಲ ಟ್ರಾನ್ಸ್ಫಾರ್ಮೇಷನ್ ಜರ್ನಿಯಲ್ಲಿ. ಸೊ ನಾನೇನು ಮಾಡಿದೆ, ಫಸ್ಟ್ ಸ್ಟಾರ್ಟಿಂಗಲ್ಲಿ ಐ ಡಿಡ್ ನಾಟ್ ಫೋರ್ಸ್ ಮೈ ಸೆಲ್ಫ್. ಏನು ಮಾಡಿದೆ, ಸಣ್ಣ ಸಣ್ಣ ಸ್ಟೆಪ್ಸ್ ಹಾಕ್ತೆ. ಫಾರ್ ಎಕ್ಸಾಂಪಲ್, ಮನೆಯಿಂದ ಆಚೆ ಹೋಗೋಕ್ಕೆ ಯೋಚನೆ ಮಾಡ್ತಾಯಿದ್ದೆ ನಾನು, ಒಂದು 4 ಹೆಜ್ಜೆ ಈಚೆ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದೆ. ಬರೀ ನಮ್ಮ ಗೇಟ್ ತೆಗ್ದು ಒಂದು 500 ಮೀಟ್ರು ಇಲ್ಲ, ಒಂದು 200 ಮೀಟ್ರ್ ಸರೌಂಡಿಂಗಲ್ಲಿ ನನ್ನ ಮಗುನ ಕರ್ಕೊಂಡು ಒಂದೇ ಒಂದು ರೌಂಡ್ ಹಿಂಗೆ ಹೋಗುವೆ. 5 ನಿಮಿಷನೂ ಆಗ್ತಾ ಇರಲಿಲ್ಲ. ಹಿಂಗೆ ಹೋಗ್ಬಿಡುವೆ, ಮನೆಗೆ ವಾಪಸ್ ಬಂದು ಸೇರ್ಕೊಳ್ವೆ. ಆಯಿತಾ? ಅದನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಜನದ ಜೊತೆ ಎಕ್ಸ್ಪೋಸ್ ಆಗೋಕ್ಕೆ. ಬಿಕಾಸ್ ಎಲ್ಲ ಜನರು ನನಗೇನು ಹಾಮ್ ಮಾಡಿಲ್ಲ. ಇಟ್ ಇಸ್ ಇನ್ಸೈಡ್ ಮೈ ಮೈಂಡ್ ಅಲ್ವಾ? ಸೊ ಇಲ್ಲಿ ಅಕ್ಕಪಕ್ಕ ಇರೋ ಜನ ಏನು ಮಾಡಿದರು, ನಾನು ಯಾಕೆ ಅವ್ರ ಜೊತೆ ಸೇರಬಾರ್ದು? ಬೇರೆ ಜನಗಳೇನು ಮಾಡಿದರು? ಕರೆಕ್ಟಾ? ಸೊ ಏನಾಯಿತು ಅಂತ ಹೇಳಿದ್ರೆ, ಈ ಥರ ಒಂದೊಂದೇ ಹೆಜ್ಜೆ ಹೋಗೋದು ಬರೋದು, 1 ವಾರ 15 ದಿನ ಅದೇ ಮಾಡ್ತಾಯಿದ್ದೆ. ಸಿಂಪಲಾಗಿ ಮನೆಯಲ್ಲೇ ಮಾಡೋ ತಿಂಡಿಗಳನ್ನೇ ತಿಂತಾಯಿದ್ದೆ. ಯಾವುದೇ ರೀತಿಯ ಡಯಟ್ ಮಾಡ್ತಾ ಇರಲಿಲ್ಲ. ಓಕೆನಾ? ಆದರೆ ಹೊರಗಡೆಯಿಂದ ತರೋಂಥ ಜಂಕ್ನ ಮ್ಯಾಕ್ಸಿಮಮ್ ಕಂಟ್ರೋಲ್ ಮಾಡಿದ್ದೆ. ಓಕೆನಾ? ತುಂಬಾ ಆರ್ಡ್ರ್ ಮಾಡ್ಕೊಂಡು ತಿನ್ನೋದು, ಇಲ್ಲ ಚಿಪ್ಸು ಅದು ಇದು ಸಿಕ್ಕಿದೆಲ್ಲ ತಿಂತಾಯಿದ್ನಲ್ಲ, ಅದನ್ನು ಕಂಟ್ರೋಲ್ ಮಾಡಿದೆ. ಬಟ್ ಅದನ್ನು ಕಂಪ್ಲೀಟಾಗಿ ಸ್ಟಾಪ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಏನು ಮಾಡಿದೆ, ಒಂದೊಂದು ಪ್ಯಾಕೆಟ್ ತಿನ್ನೋ ಬದಲು 4-5 ಪೀಸ್ ತಿನ್ನೋಣ ಅಂತ ಅಲ್ಲಿಗೆ ತೊಗೊಬಂದೆ. ಓಕೆನಾ? ಸೊ ಸ್ವಲ್ಪ ಲೆವೆಲ್ ಆಫ್ ಕಂಟ್ರೋಲ್ ಬಂತು. ಮೈಂಡ್ ಕೂಡ ಸ್ವಲ್ಪ ಕಾಮ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಆ್ಯಂಡ್ ದೆನ್ ನೆಕ್ಸ್ಟ್ ಏನು ಮಾಡಿದೆ, ಐ ಮೇಡ್ ಶೋರ್ ಪ್ರತಿ ಒಂದು ಮೀಲಲ್ಲೂ ಪ್ರೋಟೀನ್ ಇರಬೇಕು. ಸೊ ಪ್ರೋಟೀನು ಐದರ್ ವೆಜ್ ಸೋರ್ಸು ಇಲ್ಲ ನಾನ್ ವೆಜ್ ಸೋರ್ಸ್. ನಾವು ಸೋಮವಾರ ಗುರುವಾರ ನಾನ್ ವೆಜ್ ತಿನ್ನಲ್ಲ.
ಕರೆಕ್ಟಾ. ಆ್ಯಂಡ್ ಹಬ್ಬ ದಿನಗಳಲ್ಲೂ ನಾವು ತಿನ್ನಲ್ಲ, ಆ್ಯಂಡ್ ಕಾರ್ತಿಕ್ ಮಾಸ ಇಡೀ ತಿಂಗಳು ತಿನ್ನಲ್ಲ. ಸೊ ಅದೆಲ್ಲ ಕನ್ಸಿಡರ್ ಮಾಡಿಕೊಂಡು ನಮ್ಮ ಟ್ರೆಡಿಷನಲ್ ರೂಲ್ಸ್ ಏನಿದೆ, ಏನು ಕಲ್ಚರ್ ಇದೆ, ಅದ್ರ ಜೊತೆಗೇ ನಾನು ಇದನ್ನು ಕಂಟಿನ್ಯೂ ಮಾಡಬೇಕು ಅಂತ ಡಿಸೈಡ್ ಮಾಡಿದೆ. ಸೊ ಅದಕ್ಕೇನು ಆನ್ ವೆಜ್ ಡೇಸ್ ನಾನು ಪ್ಲಾಂಟ್ ಪ್ರೋಟೀನ್ ತಿಂತಾಯಿದ್ದೆ. ಯಾವ ಥರ ಸೋಯಾ, ಟೋಫು, ಪನ್ನೀರ್, ಕಾಳುಗಳು, ದಾಲ್, ಆ ಥರ ತುಂಬ ವೆರೈಟೀಸು ವಿತ್ ಪ್ರಾಪರ್ ಪೋರ್ಷನ್, ಆಯಿತಾ. ಅದನ್ನು ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದೆ. ನಾನ್ ವೆಜ್ ಡೇಸಲ್ಲಿ ಮೊಟ್ಟೆ, ಚಿಕನು, ಸೊ ಫಿಶ್ ಎಲ್ಲ ನಮ್ಮ ಮನೇಲಿ ಕಮ್ಮಿ, ಬಿಕಾಸ್ ನನ್ನ ಹಸ್ಬೆಂಡು ಫಿಶ್ ಎಲರ್ಜಿ ಇದೆ. ನಾನು ಅದಕ್ಕೇ ಫಿಶ್ ಮಾಡೋಕ್ಕೆ ಹೋಗಲ್ಲ, ನಾನು ಒಬ್ಬಳೇ ತಿನ್ನಬೇಕು ಅನ್ನೋ ಕಾರಣಕ್ಕೆ. ಬಟ್ ನಂಗೆ ಫಿಶ್ ಸಖತ್ ಇಷ್ಟ, ಆಯಿತಾ. ಸೊ ನಾನು ಫಿಶ್ ತಿಂದ್ರೂ ಅದು ಪ್ರೋಟೀನ್, ಬಟ್ ಅದು ನಾನು ತಿಂತಾಯಿಲ್ಲ ಬಿಕಾಸ್ ನನ್ನ ಹಸ್ಬೆಂಡ್ ತಿನ್ನಲ್ಲ ಅನ್ನೋ ಒಂದು ಕಾರಣಕ್ಕೆ. ಸೊ ಅದನ್ನು ಇನ್ಕ್ಲೂಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ನನ್ನ ಮಗಳ ಜೊತೆ ಒಳ್ಳೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಈಗ ಫುಡ್ಡೆಲ್ಲ ಪೋರ್ಷನ್ ಕಂಟ್ರೋಲಿಗೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ಆ್ಯಂಡ್ ನಾನು ಎಜುಕೇಷನ್, ನಾಲೆಜ್ ಗೇನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಐ ಸ್ಟಾರ್ಟೆಡ್ ರಿಸರ್ಚಿಂಗ್ ಆನ್ ನ್ಯೂಟ್ರಿಷನ್, ಆಯಿತಾ. ನಮ್ಗೆ ಯಾವ ಥರ ಫುಡ್ಸ್ ತಿನ್ನಬೇಕು, ಯಾವ ಥರ ತಿನ್ನಬಾರ್ದು, ಆ್ಯಸ್ ಅ ಮಾಮ್ ನಾನು ಹೇಗೆ ತಿನ್ನಬೇಕು, ನನ್ನ ಮಗುಗೇನು ಹ್ಯಾಂಪರ್ ಆಗಬಾರ್ದು, ಅದರ ಪ್ರತಿಯೊಂದೂ ನಾನು ನೋಡಿದೆ. ಆ್ಯಂಡ್ ಏಜ್ ಫ್ಯಾಕ್ಟರ್, ಕರೆಕ್ಟಾ. 20 ವರ್ಷದಲ್ಲಿರೋಕ್ಕೂ ಈಗಲಿಗೂ ತುಂಬ ವ್ಯತ್ಯಾಸ ಇದೆ ಅಲ್ವಾ. ಸೊ ಮಗು ಆದಮೇಲೆ ಮಾಮ್ಸ್ ಬಾಡಿ ಗೋಸ್ ಥ್ರೂ ಲಾಟ್ ಆಫ್ ಚೇಂಜಸ್. ಇವಾಗ ಹಾರ್ಮೋನ್ಸ್ ಯಾರನ್ನೂ ಇಂಬ್ಯಾಲೆನ್ಸ್ ಮಾಡ್ದೇ ಹೇಗೆ ತಿನ್ನೋದು ಅನ್ನೋದು ನಾನು ಪ್ರತಿಯೊಂದ್ರ ಮೇಲೂ ರಿಸರ್ಚ್ ಮಾಡಿ ನಾಲೆಜ್ ಗೇನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಓಕೆ, ಸೊ ಅದೇ ಥರ ನಾಲೆಜ್ ಗೇನ್ ಮಾಡಿ ನಾನು ಏನೇನು ತಿನ್ನಬೇಕು, ಏನು ತಿನ್ನಬಾರ್ದು ಅನ್ನೋದನ್ನ ನೋಡಿ ಐ ಮೇಡ್ ಶ್ಯೂರ್ 3 ಮೀಲ್ಸೂ ಆನ್ ಪಾಯಿಂಟ್ ಇರಬೇಕು, ಹೋಲ್ಸಮ್ ಆಗಿರಬೇಕು ಅನ್ನೋದು. ಜೊತೆಗೆ 2 ಸ್ನ್ಯಾಕ್ಸ್ ಮ್ಯಾಂಡೇಟ್ರಿಯಾಗಿ ನಾನು ತೊಗೊತಾ ಇದ್ದೆ. ಸೊ ಈ ಥರನೇ ಸ್ಟಾರ್ಟ್ ಮಾಡಿದೆ. ಸ್ಟಾರ್ಟೆಡ್ ಮೈ ಡೇ ವಿತ್ ನೈಸ್ ವಾರ್ಮ್ ವಾಟರ್, ನೋ ಡಿಟಾಕ್ಸ್ ವಾಟರ್ಸ್. ಆಮೇಲೆ ಒಂದು ಹಣ್ಣು ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದೆ. ಡೈಲಿ ಒಂದು ಹಣ್ಣು ತಿಂತಾಯಿದ್ದೆ. ಅದಾದಮೇಲೆ ಸೀಸನಲ್ಲಿ ಯಾವ ಫ್ರೂಟ್ ಬರ್ತಾ ಇರುತ್ತೆ ಆ ಫ್ರೂಟ್ನ ನೀಟಾಗಿ ಎಂಜಾಯ್ ಮಾಡ್ತಾಯಿದ್ದೆ. ಈಗಲೂ ಎಂಜಾಯ್ ಮಾಡ್ತೀನಿ, ಆಯಿತಾ. ಆ್ಯಂಡ್ ಎಂದು ಮೀಲ್ಸು ಅಷ್ಟೇ, ನಮ್ಮ ಟ್ರೆಡಿಷ್ನಲ್ ಮೀಲ್ಸ್, ಚಿತ್ರಾನ್ನ, ದೋಸೆ, ಇಡ್ಲಿ ಅಂಥವನ್ನೇ ತಿನ್ಕೊಂಡು ಅದ್ರ ಜೊತೆಗೆ ಒಂದು ಪ್ರೋಟೀನ್ ಕಾಂಬಿನೇಷನು, ಅದ್ರ ಜೊತೆಗೆ ತರಕಾರಿಗಳನ್ನ ಹಾಕ್ಕೊಂಡು ತಿನ್ನೋಕ್ಕೂ ಸ್ಟಾರ್ಟ್ ಮಾಡಿದೆ. ಸೊ ಈ ಥರ ನಾವು ಕಂಟ್ರೋಲ್ ಮಾಡ್ಕೊಂಡು ಬಂದಾಗ ಐ ಸ್ಟಾರ್ಟೆಡ್ ಸೀಯಿಂಗ್ ಚೇಂಜಸ್. ಒಂದು ನನ್ನ ಮೆಂಟಲ್ ಸ್ಟೇಟಲ್ಲಿ ಚೇಂಜ್ ಆಯಿತು, ಇನ್ನೊಂದು ವೇಯಿಂಗ್ ಸ್ಕೇಲ್ ಮೂವ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಸೊ 90 kgs ಇದ್ದೆ ನಾನು. ಸೊ ಎವ್ರಿ ಸಿಂಗಲ್ ಡೇ ನಾನು ಸ್ವಲ್ಪ ಏನದು ವೆಯ್ಟ್ ಲಾಸ್ ನೋಡ್ತಾ ಇದ್ದೆ, ವೇರಿಯೇಷನ್ಸ್ ನೋಡ್ತಾ ಇದ್ದೆ. ಅದೆಲ್ಲ ಚೆನ್ನಾಗಿ ಅನ್ಸೋಕ್ಕೆ ಸ್ಟಾರ್ಟ್ ಆಯಿತು. ಆವಾಗ ಸ್ಲೋ ಆಗಿ ಎಕ್ಸಸೈಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ, ಆಯಿತಾ. ಬರೀ ಒಂದು 10 ನಿಮಿಷ ಎಕ್ಸಸೈಸ್ ಮಾಡೋಣ ಅಂದ್ಬಿಟ್ಟು ಎಕ್ಸಸೈಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ 10 minutes ಎಕ್ಸಸೈಸ್ ಎವ್ರಿ ಡೇ. ಆಮೇಲೆ ಫುಡ್ ಮಾತ್ರ ಈ ಥರ ಕಂಟ್ರೋಲಲ್ಲಿ. ಆ್ಯಂಡ್ ನಿಮ್ಗೆ ಆಲ್ರೆಡಿ ಗೊತ್ತು, ನನ್ನ ಹಸ್ಬೆಂಡು ಫುಡ್ಡಿ, ಅವರು ಹೊರ್ಗಡೆಯಲ್ಲಿ ಎಕ್ಸ್ಪ್ಲೋರ್ ಮಾಡೋಕ್ಕೆ ಸಖತ್ ಇಷ್ಟ ಅಂತ. ಸೊ ಮನೇಲಿರೋ ಅಷ್ಟು ದಿನವೂ ನಾನು ಸ್ಟ್ರಿಕ್ಟ್ ಊಟಗಳು ಮಾಡ್ತಾಯಿದ್ದೆ. ನನ್ನ ಹಸ್ಬೆಂಡ್ ಜೊತೆ ಹೊರಗಡೆ ಹೋದಾಗ ನಾನು ಎಂಜಾಯ್ ಮಾಡ್ಕೊಂಡು ಚೆನ್ನಾಗಿ ತಿನ್ಕೊಂಬರ್ತಿದ್ದೆ. ಮ್ಯಾಕ್ಸಿಮಮ್ ಏನು 300 500 ಗ್ರಾಮ್ ಜಾಸ್ತಿ ತೋರಿಸುತ್ತೆ ನಾಳೆ, ನನಗೆ ನಾನು ಬ್ಯಾಕ್ ಟು ಮೈ ರೂಟೀನ್, ಅದು ಹಂಗೆ ಇಳಿಸ್ಕೊಂಡು ಬರ್ತೀನಿ, ತಲೆ ಕೆಡ್ಸ್ಕೊಳ್ಳೋಂಗಿಲ್ಲ ಅಂತ. ಸೊ ಆದರೆ ಯಾವ ಪಾಯಿಂಟಲ್ಲಿ ನಮಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿದ್ರೆ, ವೇಯಿಂಗ್ ಸ್ಕೇಲ್ ಮೂವ್ ಆಗೋ ತನಕ ಚೆನ್ನಾಗಿ ಅನಿಸ್ತಾ ಇರುತ್ತೆ. ಒಂದು ಪಾಯಿಂಟಲ್ಲಿ ವೇಯಿಂಗ್ ಸ್ಕೇಲ್ ಸ್ಟಕ್ ಆಗುತ್ತೆ. ಸೊ ಇಟ್ ಯೂಶ್ವಲಿ ಹ್ಯಾಪನ್ಸ್ ಅಟ್ ಎವ್ರಿ 5 kgs ಥರ, ಆಯಿತಾ. ಸ್ಟಕ್ ಆಗ್ತಾಯಿದೆ, ಏನು ಮಾಡಿದ್ರೂ ಮೂವ್ ಆಗ್ತಾಯಿಲ್ಲ ವೇಯಿಂಗ್ ಸ್ಕೇಲ್. ಓ ಮೈ ಗಾಡ್, ಏನಾರು ನಡೀತಾ ಇದೆಯಾ, ಯಾಕೆ, ಏನು ತಪ್ಪು ಮಾಡ್ತಾಯಿದ್ದೀನಿ, ಅದು ಇದು. ಸೊ ಆ ಥರ ಎಲ್ಲ ಡೌಟ್ ಬರ್ತಾಯಿತ್ತು. ಸೊ ಆ ಥರ ಬಂದಾಗಲೂ ಒಂದು ಡಿಮೋಟಿವೇಶನ್ ಫ್ಯಾಕ್ಟರ್ ಬರುತ್ತೆ. ಬಟ್ ಆ ಪಾಯಿಂಟಲ್ಲಿ ಯಾವಾಗಲೂ ಒಂದು ತಲೆಯಲ್ಲಿ ಹಿಡ್ಕೊಂಡಿರ್ತಾ ಇದೆ, ಇವಾಗ 5 kg ವೆಯ್ಟ್ ಲಾಸ್ ಮಾಡಿದ್ದೀನಿ, ಈ ಪಾಯಿಂಟಲ್ಲಿ ನಾನು ಬಿಟ್ಬಿಟ್ರೆ ಐ ವಿಲ್ ಬಿ ಬ್ಯಾಕ್ ಟು ಸೇಮ್ ಓಲ್ಡ್ ದಕ್ಷ ಅಲ್ವಾ. ಪುನಃ 90 kgs ಹೋಗ್ತೀನಿ, ಪರವಾಗಿಲ್ಲ, ನಾನು ಇಲ್ಲೇ ನಿಂತಿರ್ತೀನಿ, ಈ ಜಾಗದಲ್ಲೇ ಇರ್ತೀನಿ, ಏನು ಮಾಡಬೇಕು ಅದನ್ನು ಮಾಡ್ತಾ ಇರ್ತೀನಿ. ಒಂದು ದಿನ ಬಾಡಿ ಅಗೇನ್ ಇಟ್ ವಿಲ್ಸ್ ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಇಟ್ ವಿಲ್ ಶೋ ರಿಸಲ್ಟ್ಸ್ ಅಂತ, ಕರೆಕ್ಟಾ. ಸೊ ನಾನೇನು ಚೆಕ್ ಮಾಡ್ತಾಯಿದ್ದೆ, ಇಂಚ್ ಲಾಸ್ ಚೆಕ್ ಮಾಡ್ತಾಯಿದ್ದೆ. ನನಗೆ ಇಡೀ ದಿನ ಲೈಟಾಗಿ ಫೀಲ್ ಆಗ್ತಾ ಇದೆಯಾ ಚೆಕ್ ಮಾಡ್ತಾಯಿದ್ದೆ. ಎನರ್ಜಿ ಲೆವೆಲ್ಸ್ ಹೈ ಇದೆಯಾ ಅದನ್ನು ಚೆಕ್ ಮಾಡ್ತೆ. ಸೊ ವೇಯಿಂಗ್ ಸ್ಕೇಲ್ ಮೇಲೆ ನಂಬರ್ ಮೂವ್ ಆಗದೇ ಇರಲಿ, ನಾನು ತಲೆ ಕೆಡಿಸ್ಕೊತಾ ಇರಲಿಲ್ಲ. ಸೊ ನಾನು ಪಾಡಿಗೆ ನಾನು ಡೈಲಿ ಏನು ರೂಟೀನ್ ಮಾಡ್ತಾಯಿದ್ದೆ. ದೆನ್ ಅಗೇನ್ ಪ್ಲಾಟು ಬ್ರೇಕ್ ಆಗ್ತಿದ್ದಂಗೆ ವೆಯ್ಟ್ ಲಾಸ್ ಆಗೋಕ್ಕೆ ಸ್ಟಾರ್ಟ್ ಆಗ್ತಾಯಿತ್ತು. ಸೊ ಅದೇ ಥರ ಮಾಡಿ ಇವಾಗ 21 kg ವೆಯ್ಟ್ ಲಾಸ್ ಮಾಡಿದ್ದೀನಿ. ಆ್ಯಂಡ್ ನಂದು WLJ ಕೋರ್ಸ್ ಏನಿದೆ, ಪ್ರೋಗ್ರಾಮ್ ಏನಿದೆ, ಸೊ ವೆಯ್ಟ್ ಲಾಸ್ ಜರ್ನಿ ವಿತ್ ದಕ್ಷ ಗೌಡ. ಸೊ ನನ್ನ ಪ್ರತಿಯೊಂದು ಸ್ಟೂಡೆಂಟ್ಸ್, ಮೆಜಾರಿಟಿ ಆಫ್ ದೆಮ್ ಆರ್ ಮಾಮ್ಸ್, ಇಲ್ಲ ಅಂತ ಹೇಳಿದ್ರೆ ಏನದು ವರ್ಕಿಂಗ್ ವುಮೆನ್ನು, ಇಲ್ಲ ಅಂತ ಹೇಳಿದ್ರೆ ಕಾಲೇಜ್ ಗೋಯಿಂಗ್, ಎಲ್ಲರಿಗೂ ಐದರ್ PCOD, ಥೈರಾಯ್ಡ್, ಇಲ್ಲಾಂದರೆ ವೆಯ್ಟ್ ಗೇನ್. ಸೊ ಏನಾದ್ರು ಒಂದು ಇದ್ದೇ ಇರುತ್ತೆ. ಸೊ ನನ್ನ WLJ ಪ್ರೋಗ್ರಾಮು ವಿಮೆನ್ ಓರಿಯೆಂಟೆಡ್ ಪ್ರೋಗ್ರಾಮ್ ಮಾತ್ರ. ಸೊ ನಾನು ಫೀಮೇಲ್ ಕ್ಲೈಂಟ್ಸ್ನ ಮಾತ್ರ ಆನ್ಬೋರ್ಡ್ ಮಾಡೋದು. ನಾನು ಪ್ರತಿಯೊಂದು ಸ್ಟೂಡೆಂಟ್ಗೂ ಅಷ್ಟೇ ಶಾರ್ಟ್ಕಟ್, ಅವರು ಬರ್ತಾರೆ, ನನಗೆ ಒಂದು ವಾರದಲ್ಲಿ ಇಷ್ಟು ಕಮ್ಮಿ ಆಗ್ಬಿಡ್ಬೇಕು, ಒಂದು ತಿಂಗಳಲ್ಲಿ ಇಷ್ಟು ಕಮ್ಮಿ ಆಗಬೇಕು, ಒಂದು ಫಂಕ್ಷನ್ ಇದೆ ನನಗೆ ಸಣ್ಣ ಆಗ್ಬಿಡ್ಬೇಕು, ಹಿಂಗೆ ಕಂಡುಬಿಡ್ಬೇಕು. ಇಟ್ ಡಸಂಟ್ ವರ್ಕ್ ದಟ್ ವೇ. ಆ ಓವರ್ ನೈಟ್ ಸಕ್ಸಸ್ ನೋಡೋಕ್ಕೆ ಹೋದರೆ ನೀವು ನಿಮ್ಮ ಹೆಲ್ತ್ನ ಕೂಡ ಟಾಸ್ಗೆ ಹಾಕ್ತೀರಾ.
ಓಕೆನಾ. ಸೊ ಅದನ್ನು ಮಾಡೋಕ್ಕೆ ಹೋಗಬೇಡಿ. ಸ್ಲೋ ಆಗಿ ಮಾಡಿದ್ರು ಸ್ಟಡಿಯಾಗಿ ಮಾಡಿ. ಇವತ್ತು ಈ ಫಂಕ್ಷನ್ ಮಿಸ್ ಆದರೂ ಪರವಾಗಿಲ್ಲ, ಲೈಫ್ ಟೈಮ್ ಇರೋ ಎಲ್ಲ ಫಂಕ್ಷನ್ಗೂ ಚೆನ್ನಾಗಿ ಹೋಗಿ, ಗೊತ್ತಾಯ್ತಾ. ಇವತ್ತಿನ ಒಂದು ಫಂಕ್ಷನ್ಗೋಸ್ಕರ ನಿಮ್ಮ ಹೆಲ್ತ್ನ ನಿಮ್ಮ ಬಾಡಿನ ಒಂದು ಆಟ ಸಾಮಾನು ಥರ ಮಾಡ್ಕೋಬೇಡಿ, ಸರಿನಾ. ಸೊ ಅದನ್ನು ಕೇರ್ ಮಾಡಿ, ಪ್ಯಾಂಪರ್ ಮಾಡಿ. ಇವತ್ತು ನೀವು ಹೆಂಗೆ ಕಾಣಿಸ್ಬೇಕು ಅನ್ನೋ ಒಂದು ಡ್ರೀಮ್ ಐಡಿಯಲ್ ಬಾಡಿ ಇದೆ, ಅದು ಕಾಣಿಸಿಲ್ಲ ಅಂದರೂ ಪರವಾಗಿಲ್ಲ, ಆದರೆ ರೈಟ್ ವೇಯಲ್ಲೇ ನೀವು ವೆಯ್ಟ್ ಲಾಸ್ ಮಾಡಬೇಕು. ನೆಕ್ಸ್ಟ್ ಫಂಕ್ಷನಲ್ಲಿ ಚೆನ್ನಾಗಿ ಕಾಣಿ, ಏನೂ ಆಗೋಲ್ಲ, ಅರ್ಜೆಂಟ್ ಏನೂ ಇಲ್ಲ. ನನಗೂ ಅಷ್ಟೇ, ನಾಳೆನೇ ವೆಯ್ಟ್ ಲಾಸ್ ಮಾಡಬೇಕು ಅನ್ನೋ ಯಾವ ಆಸೆನೂ ಇಲ್ಲ. ನಾನು ಹತ್ರ ಇನ್ನೂ ಸ್ಟ್ರಿಕ್ಟ್ ಡಯಟ್ ಹೋಗಿದ್ದು ಅಷ್ಟೊತ್ತಿಗೆಲ್ಲ 30 kg ವೆಯ್ಟ್ ಲಾಸ್ ಆಗಿರ್ತಾಯಿತ್ತು. ಬಟ್ ಐ ಆಮ್ ಓಕೆ. ನಾನು 21 kg ಸ್ಟಾಪ್ ಮಾಡಿದ್ದೀನಿ. ನಾನು ಬರೀ ಫ್ಯಾಟ್ ಲಾಸ್ ಮೇಲೆ, ಬಾಡಿ ಟೋನಿಂಗ್ ಮೇಲೆ ಇವಾಗ ಫೋಕಸ್ ಮಾಡ್ತಾಯಿದ್ದೀನಿ. ನನಗೆ ಯಾವ ಅರ್ಜೆಂಟು ಇಲ್ಲ, ಈಗ 30 kg ಪಟಕ್ ಅಂತ ನಾನು ಇಳಿಸ್ಬೇಕು ಅಂತ, ಗೊತ್ತಾಯ್ತಾ. ನನಗೆ ಯಾವ ಟಾರ್ಗೆಟ್ ಇಲ್ಲ. 30 kg ಇಸ್ ಅ ಫ್ಯಾನ್ಸಿ ನಂಬರ್. ಆ ಥರ ಅಷ್ಟು ಈಸಿಯಾಗಿ ಯಾರೋ ಟಾರ್ಗೆಟ್ ಮ್ಯಾಚ್ ಮಾಡೋಕ್ಕಾಗಲ್ಲ. ವೆರಿ ಫ್ಯೂ ಕ್ಯಾನ್ ಮ್ಯಾಚ್ ದ ಟಾರ್ಗೆಟ್ ಅಲ್ವಾ. ಬಟ್ ಅದನ್ನು ನಾನು ಡಿಸೈಡ್ ಮಾಡಿದ್ರೆ ಫ್ಯಾಟ್ ಡಯಟ್ಸಲ್ಲಿ ಈಸಿಯಾಗಿ ಅಚೀವ್ ಮಾಡಿಬಿಡ್ತೀನಿ. ಬಟ್ ಅದು ಫ್ಯಾನ್ಸಿಯಾಗಿ ಕಾಣುತ್ತೆ, ಇಟ್ ವಿಲ್ ನಾಟ್ ಹೆಲ್ಪ್ ಯು. ನಿಮ್ಮ ಹೆಲ್ತ್ ಹಾಳಾಗುತ್ತೆ. ನಾನು ಇನ್ನೂ ನನ್ನ ಐಡಿಯಲ್ ಡ್ರೀಮ್ ಬಾಡಿಗೆ ನಾನು ಇನ್ನೂ ರೀಚ್ ಆಗಿಲ್ಲ, ಆಯಿತಾ. ಬಟ್ ಐ ಆಮ್ ಓಕೆ ಟು ಟೇಕ್ ಇಟ್ ಸ್ಲೋ ಆಗಿ ತೊಗೊಳ್ಳಿ, ಸಸ್ಟೈನಬಲ್ ತೊಗೊಳ್ಳಿ. ಅದಕ್ಕೆ ಇವಾಗಲೂ ಅಷ್ಟೇ ನನಗೆ ಟ್ಯಾಂಟ್ರಮ್ಸ್ ಆಗುತ್ತೆ, ಮೂಡ್ ಸ್ವಿಂಗ್ಸ್ ಆಗುತ್ತೆ. ನನಗೂ ಲೈಫ್ ಇದೆಯಲ್ಲ, ಪರ್ಸ್ನಲ್ ಲೈಫ್ ಇದೆ ಅಲ್ವಾ, ಸಾವಿರ ವಿಷಯಗಳು ಬರ್ತಾ ಇರುತ್ತೆ. ಅವಾಗೆಲ್ಲ ಐ ವಿಲ್ ಆಲ್ಸೋ ಗೋ ಆನ್ ಅ ಬ್ರೇಕ್. ಒಂದೊಂದು ಸತಿ 1 ತಿಂಗಳು ಔಟ್ ಆಫ್ ಕಂಟ್ರೋಲಲ್ಲಿ ಹೋಗ್ಬಿಡ್ತೀನಿ, ಓಕೆನಾ. ಬಟ್ ದೆನ್ ಐ ನೋ ನಾನು ಕಂಟ್ರೋಲಿಂದ ಆಚೆ ಹೋಗ್ತಾ ಇದ್ದೀನಿ ಅಂದಾಗ ಐ ನೋ ನಾನು ಕಂಟ್ರೋಲ್ ತಪ್ತಾ ಇದ್ದೀನಿ ಅನ್ನೋದು ಒಂದು ಅಲಾರಮ್ ಯಾವಾಗಲೂ ಇಲ್ಲಿ ಹೊಡ್ಕೊತಾನೇ ಇರುತ್ತೆ. ಸೊ ಆ ಪಾಯಿಂಟಲ್ಲಿ ನನಗೆ ಗೊತ್ತು, ಓಕೆ ಇವಾಗಿಂದ ನೆಕ್ಸ್ಟು ನಾನು ವಾಪಸ್ ಬಂದು ಪುನಃ ಟ್ರ್ಯಾಕಿಗೆ ಹೋಗಬೇಕು. ಹಂಗಂತ ಈಗ 1 ತಿಂಗಳು ಟ್ರ್ಯಾಕ್ ಮಿಸ್ ಮಾಡಿದೆ ಅಂತ ನೆಕ್ಸ್ಟ್ ಡೇಯಿಂದ ನಾನು ಸ್ಟ್ರಿಕ್ಟಾಗಿ ಡಯಟ್ ಹೋಗಿ ಊಟ ತಿಂಡಿ ಎಲ್ಲ ಬಿಟ್ಟು ಗಾಳಿ ಕುಡ್ಕೊಂಡು ನೋ. ಡೈಲಿ ಮೊದಲು ಏನು ಮಾಡ್ತಿದ್ದೆ ಅದನ್ನೇ ರಿಪೀಟ್ ಮಾಡ್ತೀನಿ. ಅಗೇನ್ ನನ್ನ ಬಾಡಿಗೆ ಒಳ್ಳೇದು ಮಾತ್ರ ಕೊಡ್ತೀನಿ. ಆ ಟೈಮಿಗೆ ಊಟ ಕೊಡ್ತೀನಿ, ಟೈಮಿಗೆ ಸ್ನ್ಯಾಕ್ಸ್ ಕೊಡ್ತೀನಿ, ಸಫಿಷಿಯೆಂಟಾಗಿ ನೀರು ಕೊಡ್ತೀನಿ, ಹೀಲ್ ಆಗೋಕ್ಕೆ ನಿದ್ದೆ ಕೊಡ್ತೀನಿ, ಬಾಡಿ ರಿಪೇರ್ ಆಗೋಕ್ಕೆ ಒಂದು ಬ್ರೇಕ್ ಕೊಡ್ತೀನಿ. ಪ್ರತಿಯೊಂದು ಮಾಡಿದಾಗ ನಮ್ಮ ಬಾಡಿ ವಾಪಸ್ ನಾರ್ಮಲಾಗಿ ಬರುತ್ತೆ. ಸೊ ಇದೇ ಥರ ನನ್ನ ಲೈಫಲ್ಲಿ ಸಸ್ಟೈನಬಲಾಗಿ ಮಾಡಿದೆ ಹೊರತು ಯಾವುದೇ ರೀತಿಯಾದ ಸಪ್ಲಿಮೆಂಟ್ಸ್ ತೊಗೊಳ್ಳೋದು, ಶಾರ್ಟ್ಕಟ್ಸ್ ತೊಗೊಳ್ಳೋದು, ಊಟ ತಿಂಡಿ ಬಿಟ್ಬಿಡೋದು, ಡಿಟಾಕ್ಸ್ ಡ್ರಿಂಕು, ಇಲ್ಲಾಂದರೆ ಯಾವ್ದಾದ್ರು ಒಂದು ಡ್ರಿಂಕ್ ಕುಡಿದ ತಕ್ಷಣ ನಾಳೆ ಸಣ್ಣ ಆಗಿಬಿಡ್ತೀರಾ, ಅದು ಯಾವುದೂ ವರ್ಕ್ ಆಗೋಲ್ಲ, ಗೊತ್ತಾಯ್ತಾ. ಎವ್ರಿ ಸಿಂಗಲ್ ಡೇ ಕನ್ಸಿಸ್ಟೆಂಟಾಗಿ ನಿಮ್ಮ ಲೈಫ್ ಸ್ಟೈಲ್ನ ನೋಡ್ಕೊಂಡು ಬಂದರೆ ಮಾತ್ರ ನೀವು ಚೇಂಜ್ ಆಗ್ತೀರಾ. ಆ್ಯಂಡ್ ಇವತ್ತು ಇಫ್ ಐ ಟರ್ನ್ ಬ್ಯಾಕ್ ಐ ಫೀಲ್ ಪ್ರೌಡ್ ಅಬೌಟ್ ಮೈ ಸೆಲ್ಫ್. ಪ್ರಾಬ್ಲಿ ನನ್ನ ಜರ್ನಿ ಸ್ಲೋ ಆಗಿತ್ತು. ಬೇರೆಯವರೆಲ್ಲ 3 ತಿಂಗಳಲ್ಲಿ 25 kg 30 kg ಇಳಿಸಿದ್ರೆ ನಾನು 1 ವರ್ಷದ ಮೇಲೆ ತೊಗೊಂಡೆ. ನಂಗೆ ಅದು ಖುಷಿ ಇದೆ. ಯಾಕೆ ಗೊತ್ತಾ, ಇವತ್ತು 1 ತಿಂಗಳು ನಾನು ಡಯಟ್ ಬ್ರೇಕ್ ಮಾಡಿದ್ರು ನನ್ನ ಬಾಡಿ ಸಡನ್ನಾಗಿ 5-6 kg ಗೇನ್ ಮಾಡಲ್ಲ. ಆ್ಯಂಡ್ ನಾನು ಡಯಟ್ ಬ್ರೇಕ್ ಮಾಡಿದ್ರೆ ಯಾವ ಲೆವೆಲಲ್ಲಿ ಮಾಡ್ತೀನಿ ಅಂದರೆ ಎಕ್ಸ್ಟ್ರೀಮ್ ಲೆವೆಲಲ್ಲಿ ಡಯಟ್ ಬ್ರೇಕ್ ಮಾಡೋದು ನಾನು, ಆಯಿತಾ. ಸೊ ಆ ಲೆವೆಲಲ್ಲಿ ಬ್ರೇಕ್ ಮಾಡಿದಾಗ ನನ್ನ ಬಾಡಿ 5-6 kg ವೆಯ್ಟ್ ಗೇನ್ ಮಾಡಲ್ಲ. ಮ್ಯಾಕ್ಸಿಮಮ್ 1 kg 1.5 kg ಅಷ್ಟೇ. ಅದು ಏನು ನಾನು ಅಷ್ಟು ಎಕ್ಸ್ಟ್ರೀಮಾಗಿ ಪುಷ್ ಮಾಡೋದ್ರಿಂದ. ಇಲ್ಲ ಅಂತ ಹೇಳಿದ್ರೆ ನನ್ನ ಬಾಡಿ ಅದನ್ನು ತಡೆಯುತ್ತೆ. ಬಿಕಾಸ್ ನಾನು ಯಾವಾಗಲೂ ಸಸ್ಟೈನಬಲಾಗಿ ಡಯಟ್ ಮಾಡಿರೋದು, ಎಲ್ಲ ಥರ ತಿನ್ಕೊಂಡು ನಾನು ವೆಯ್ಟ್ ಲಾಸ್ ಮಾಡ್ಕೊಂಡು ಬರ್ತಿರೋದ್ರಿಂದ, ಶಾರ್ಟ್ಕಟ್ಸ್ ಯೂಸ್ ಮಾಡದೇ ಇರೋದ್ರಿಂದ ನನ್ನ ವೆಯ್ಟ್ ಲಾಸ್ ಕೂಡ ಸಸ್ಟೈನಬಲ್ಲು, ಗೊತ್ತಾಯ್ತಾ. ವೆಯ್ಟ್ ಗೇನು ಅಷ್ಟು ಈಸಿಯಾಗಿ ಆಗೋಲ್ಲ. ಅದು ಸಸ್ಟೈನಬಲ್ ವೆಯ್ಟ್ ಲಾಸ್ ಅಂತ ಹೇಳಿದ್ರೆ. ಸೊ ಎಲ್ಲರ ಲೈಫಲ್ಲೂ ಈಗ ಯೂಶ್ವಲಾಗಿ ನಂದು ಸ್ಟೂಡೆಂಟ್ಸ್ ಯಾರೇ ಆನ್ ಬೋರ್ಡ್ ಆದರೂ ಏನು ಹೇಳ್ತಾರೆ, ಮ್ಯಾಮ್ ನಾನು ಮಾಡ್ತಾಯಿರ್ತೀನಿ, ಮನೇಲಿ ಏನೋ ಒಂದು ವಿಷಯ ಆಗುತ್ತೆ, ಅದಕ್ಕೆ ನಿಂತೋಯ್ತು, ನನ್ನ ಕೈಲಿ ಮಾಡೋಕ್ಕಾಗಲ್ಲ. ಯಾವಾಗಲೂ ನನ್ನ ಲೈಫಲ್ಲಿ ಹಿಂಗೆ ನಾನು ಗೋಲ್ ಹಾಕ್ಕೊತೀನಿ, ಹಿಂಗೆ ಎಲ್ಲರ ಲೈಫಲ್ಲೂ ಆಗುತ್ತಪ್ಪ, ಎಲ್ಲರ ಲೈಫಲ್ಲೂ ಆಗುತ್ತೆ ಅದು, ಗೊತ್ತಾಯ್ತಾ. ನಾವೇನಾದ್ರು ಏಮ್ ಮಾಡಿದಾಗಲೇ ಅದು ಬರುತ್ತೆ, ಏನೂ ಮಾಡೋಕ್ಕಾಗಲ್ಲ. ಅದು ಬಂದಾಗ ನೀನು ಕಾಯಿ, ನನಗೆ ಇದು ಇಂಪಾರ್ಟೆಂಟ್, ಇದು ನಂಗೆ ಪ್ರಿಯಾರಿಟಿ ಅಂತ ನಾವು 1 ದಿನ ಬ್ರೇಕ್ ತೊಗೊಳ್ಳೋದು, 2ನೇ ದಿನಕ್ಕೆ ವಾಪಸ್ ಬರ್ತಾ ಇರಬೇಕು, ಆಯಿತಾ. ನಾವು ಅದರೊಳಗಡೆನೇ ಹೋಗ್ಬಿಟ್ರೆ ಅದು ಕರ್ಕೊಂಡು ಹೋಗ್ಬಿಡುತ್ತೆ. ಅದು ಬಂದಾಗ ಅದಕ್ಕೆ ಒಂದು ಸತಿ ಎಚ್ಚರಿಸ್ಬೇಕು. 1 ದಿನ ನಿನ್ನ ಜೊತೆ ಇದ್ದರೆ ತಾನೇ ಆ ಸ್ಟ್ರೆಸ್ಗೆ, ಆ ಪೇನ್ಗೆ ಸಾಕು ನಿನ್ನ ಜೊತೆ ಇದ್ದಿದ್ದು. ನೆಕ್ಸ್ಟ್ ಈಗ ನಾನು ನನ್ನ ಲೈಫಲ್ಲಿ ನನಗೆ ಬೇರೆ ಪ್ರಿಯಾರಿಟಿ ಇದೆ, ನೀನು ಯಾವಾಗಲೂ ಸ್ಟ್ರೆಸ್ ಇದ್ದೇ ಇರ್ತೀಯ, ಸೈಡಲ್ಲಿ ಕೂತಿರು, ಆಯಿತಾ. ನಾನು ಕೆಲಸ ಮಾಡಬೇಕು, ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತೀನಿ, ಕರೆಕ್ಟಾ. ಹಂಗೆ ಮಾಡಿದಾಗ ಮಾತ್ರ ನೀವು ಆ ಝೋನಿಂದ ಆಚೆ ಬರೋಕ್ಕೆ ಸಾಧ್ಯ, ನಿಮ್ಮನ್ನು ನೀವು ಪ್ರೀತಿಸ್ಕೊಳ್ಳೋಕ್ಕೆ ಸಾಧ್ಯ. ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ನಮ್ಮನ್ನು ನಾವು ಪ್ರೀತಿ ಮಾಡಿಲ್ಲ ಅಂದರೆ ಯಾರೂ ನಮ್ಮನ್ನ ಪ್ರೀತಿ ಮಾಡಲ್ಲ. ನಾವು ಬೇರೆಯವ್ರ ಹತ್ರ ಪ್ರೀತಿ ಹುಡ್ಕೋದನ್ನ ಕಮ್ಮಿ ಮಾಡಬೇಕು. ಫಸ್ಟು ನಮ್ಮನ್ನು ನಾವು ಕಾನ್ಫಿಡೆಂಟಾಗಿ ಇಟ್ಕೊಬೇಕು, ನಮ್ಮನ್ನು ನಾವು ಪ್ರೀತಿ ಮಾಡ್ಕೊಬೇಕು. ಅದಾದಮೇಲೆ ಪ್ರತಿಯೊಬ್ಬರು ನಮ್ಮನ್ನ ಪ್ರೀತಿ ಮಾಡ್ತಾರೆ, ಪ್ರತಿಯೊಬ್ಬರಿಗೂ ನಮ್ಮ ಮೇಲೆ ಒಂದು ಗೌರವ ಬರುತ್ತೆ, ನಮ್ಮನ್ನ ಜನ ನೋಡೋ ರೀತಿನೇ ಚೇಂಜ್ ಆಗುತ್ತೆ, ಗೊತ್ತಾಯ್ತಾ. ಒಂದು ರೆಸ್ಪೆಕ್ಟಿಂದ ನೋಡ್ತಾರೆ ನಮ್ಮನ್ನ. ಏನು ಹಿಂಗಾಗ್ಬಿಟ್ಟಿದ್ಯಾ ಆ ಥರ ಅನ್ನೋ ಬದಲು, ವಾವ್ ಯಾರು ಹೀಗೆ ಮಾಡಿದೆ, ಏನಾಯಿತು, ನನಗೊಂದು ಸ್ವಲ್ಪ ಏನಾದ್ರು ಹೇಳ್ಕೊಡ್ತೀಯಾ, ಏನೋ ಅವ್ರ ಮಾತು ಬದಲಾಗುತ್ತೆ, ನಿಮ್ಮ ಮೇಲೆ ತೋರಿಸೋ ರೆಸ್ಪೆಕ್ಟ್, ಗೌರವ ಚೇಂಜ್ ಆಗುತ್ತೆ. ಸಣ್ಣ ಆದ್ರಿ ಅಂತ ಅಲ್ಲ, ಅವರು ನಿಮಗೆ ರೆಸ್ಪೆಕ್ಟ್ ಕೊಡೋದು ಸಣ್ಣ ಆದ್ರಿ ಅಂತ ಅಲ್ಲ, ನಿಮ್ಮ ವೇ ಆಫ್ ಲಿವಿಂಗ್, ನಿಮ್ಮ ಡಿಸಿಪ್ಲಿನ್ಡ್ ಲೈಫ್ ಸ್ಟೈಲ್ನ ನೋಡಿ ಅವ್ರಿಗೆ ಅದನ್ನು ಮ್ಯಾಚ್ ಮಾಡೋಕ್ಕಾಗಲ್ಲ, ಫ್ರೀಕ್ವೆನ್ಸಿ ತಡೆಯೋಕ್ಕಾಗಲ್ಲ, ಅದಕ್ಕೆ ಆ ರೆಸ್ಪೆಕ್ಟ್ ಬರುತ್ತೆ. ಸರ್ಟನ್ ವೇ ಅಲ್ಲಿ ಕಾಣ್ತಾ ಇದ್ದೀರಾ ಅನ್ನೋದಕ್ಕಲ್ಲ,
ಆಯಿತಾ. ನಿಮ್ಮ ವೇ ಆಫ್ ಲಿವಿಂಗ್ನ ನೋಡಿ ಅವರು ನಿಮ್ಮನ್ನ ಏನದು ಒಂದು ರೆಸ್ಪೆಕ್ಟ್ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಕಾನ್ಫಿಡೆನ್ಸ್ ನಿಮ್ಮಲ್ಲಿ ತುಂಬ್ತಾರೆ. ನಿಮಗೆ ಗೊತ್ತಿಲ್ದಂಗೆ ಸರೌಂಡಿಂಗ್ ಇರೋ ಜನ, ಯಾವ ಜನ ನಿಮ್ಮ ಕಾನ್ಫಿಡೆನ್ಸ್ನ ಡ್ರೈನ್ ಮಾಡ್ತಾಯಿದ್ರು ಅದೇ ಜನ ನಿಮ್ಮ ಕಾನ್ಫಿಡೆನ್ಸ್ನ ಬೂಸ್ಟ್ ಮಾಡ್ತಾರೆ. ಅವರಿಗೆ ಗೊತ್ತಿರಲ್ಲ ಅದನ್ನ ಬೂಸ್ಟ್ ಮಾಡ್ತಾ ಇದ್ದೀನಿ ಅಂತ, ಗೊತ್ತಾಯ್ತಾ. ಸೊ ಆ ಲೆವೆಲಲ್ಲಿ ನಿಮ್ಮ ಲೈಫ್ ಕೂಡ ಚೇಂಜ್ ಆಗ್ತಾ ಬರುತ್ತೆ. ಹಾಗೆ ನನ್ನ ಲೈಫ್ ಕೂಡ ಚೇಂಜ್ ಆಗಿತ್ತು. ಸೊ ನಿಮಗೆ ಇನ್ನೇನಾದ್ರು ಡೌಟ್ಸ್ ಇದ್ದರೆ, ಏನೇ ಇದ್ರೂ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೆಕ್ಸ್ಟ್ ವ್ಲಾಗಲ್ಲಿ ಮಂತ್ಲಿ ಒನ್ಸ್ ಈ ಥರ ಕೂತ್ಕೊಂಡು ಮಾತಾಡೋ ಅಂಥ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡೋ ಅಂಥ ವ್ಲಾಗ್ ಮಾಡ್ತೀನಿ. ಸೊ ಕಮೆಂಟ್ ಸೆಕ್ಷನಲ್ಲಿ ನಿಮ್ಗೆ ಏನು ಬೇಕು ಅಂತ ನನಗೆ ತಿಳಿಸಿದರೆ ನೆಕ್ಸ್ಟ್ ಮಂತ್ ನಾನು ಕಮ್ಮಿಂಗ್ ವ್ಲಾಗಲ್ಲಿ ನಾನು ಏನದು ಆ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ಬೋದು. ಓಕೆ, ನನಗೆ ಇದೊಂದು ಎಕ್ಸ್ಪೀರಿಯನ್ಸ್ ಆಗಿತ್ತಲ್ವ, ಇವ್ರಿಗೆ ಪ್ರಶ್ನೆ ಕೇಳ್ತಾರೆ, ನಾನು ಇದನ್ನು ಅಡ್ರೆಸ್ ಮಾಡಿದ್ದೀನಿ, ಯಾವ ಥರ ಅಡ್ರೆಸ್ ಮಾಡಿದೆ, ಯಾವ ಥರ ಈ ಚಾಲೆಂಜ್ನ ಓವರ್ಕಮ್ ಮಾಡಿದೆ ಅನ್ನೋದನ್ನು ನಾನು ಕಂಪ್ಲೀಟಾಗಿ ನಿಮಗೆ ಅಡ್ರೆಸ್ ಮಾಡಿಕೊಂಡು ನನ್ನ ಎಕ್ಸ್ಪೀರಿಯನ್ಸ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡು ಹೋಗ್ತೀನಿ. ಸೊ ದ್ಯಾಟ್ ನಿಮಗೂ ನಿಮ್ಮ ಲೈಫಲ್ಲಿ ಹೆಲ್ಪ್ ಆಗಲಿ ಅನ್ನೋ ಒಂದೇ ಸಣ್ಣ ಯೋಚನೆಯಿಂದ, ಸರಿನಾ. ಸೊ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ, ಇನ್ಸ್ಪೈರ್ ಆಗಿದೆ ಅಂತ, ಆ್ಯಂಡ್ ನಿಮ್ಮ ಲೈಫಲ್ಲಿ ಒಂದು ಸಣ್ಣ ಬದಲಾವಣೆ ತರೋಕ್ಕೆ ಹೆಲ್ಪ್ ಮಾಡಿದೆ ಅಂತ ಅಂದ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಮತ್ತೆ ಸಿಗೋಣ.